Hi, hello dear students. Welcome to SPVC Coaching Center Vijaypura. I hope you are doing well. ಯಾಕಂದ್ರೆ ನಾಳೆನೇ ಎಕ್ಸಾಮ್ ಇದೆ. Anyway, I am going to cover this amines. Next, coordination compounds ಒಂದು ಚಾಪ್ಟರ್ ನ ಕವರ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ ಅಂದ್ರೆ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ನ ಯಾವ್ದ್ರಾಗ ಸರ್ ಅಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಅದ್ರಾಗ ಕವರ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ ಅಂದ್ರೆ ಲಾಸ್ಟ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಸೊ ಅದರದ್ದು ಇಷ್ಟ ಒಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಇನ್ನೂ 2 ವಿಡಿಯೋನ ಬರ್ತಾವ. ಒಂದು ಅಮೈನ್ಸ್ ಮೇಲೆ ಒಂದು ಸಪ್ರೇಟ್ ಮಾಡಿರ್ತೀನಿ, ಇನ್ನೊಂದ್ರಿ ಸರ್ ಅಂತಂದ್ರ ಕೋಆರ್ಡಿನೇಷನ್ ಕಂಪೌಂಡ್ಸ್ ಮೇಲೆ ಒಂದು ಸಪ್ರೇಟ್ ಮಾಡಿರ್ತೀನಿ. ಇವತ್ತ 12 ಗಂಟೆ ಯಾಕಾಗಲಕ್ಕ ನಿಮ್ಗೆ ಮಾಡಿಕೊಟ್ಟು ಅಪ್ಲೋಡ್ ಮಾಡಿ ಸೊ ಅದನ್ನ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳಿರ್ತೀನಿ ಅಂತ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಕೋರಿ. ಯಾಕಂದ್ರೆ ಪ್ರತಿ ಸಲ ಲಿಂಕ್ ಕಳ್ಸಂಗಿಲ್ಲ, ಆಟೋಮೆಟಿಕ್ ನಾವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಶನ್ ಬರ್ತೈತಿ. ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡ್ರಿ, ಸ್ವಲ್ಪ ನೋಡ್ಕೆ ಏನೇನೋ ಕೇಳಕ್ ಹೋಗ್ಬೇಡ್ರಿ. ಎಲ್ಲಾ PDF ಏನ್ ಬೇಕಲ್ಲ ಎಕ್ಸ್ಪೆಕ್ಟೇಷನ್ ಏನಿದೆ ಅಲ್ಲ ನಿಮ್ ಎಕ್ಸಾಮಿನೇಷನ್ ಎಲ್ಲ A to Z ಇದ್ರಾಗ ಹೊಟ್ಟೈತಿ. ದೋ ಯು ಆರ್ ಗೋಯಿಂಗ್ ಟು ರಿಕ್ವೆಸ್ಟ್ ಅಗೇನ್. ಸೊ ನೆಕ್ಸ್ಟ್ ಇನ್ನು ಕೆಲವೊಬ್ರು ಯಾವ ಕೇಳಿರಂದ್ರ ಸರ್ ಇದು 2023 ಇದೆ ಅಲ್ಲ ಅಂತ ಹೇಳಿ 23ಕ್ಕೂ ಅದೇ, 24ಕ್ಕೂ ಅದೇ, 25ಕ್ಕೂ ಅದೇ, 26ಕ್ಕೂ ಅದೇ. ಓನ್ಲಿ ಏನಪ್ಪಾ ಅಂದ್ರ ಪಾರ್ಟ್ ಎದೇನವಲ್ಲ MCQs ಬರ್ತಾವ, ಪಾರ್ಟ್ ಡಿ, ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ, ಪಾರ್ಟ್ ಇ ಕ್ವಶನ್ಸ್ ಏನಿದ್ದಾವಲ್ಲ ಅವೇ ರಿಪೀಟ್ ಆಗ್ತಾವ, ಹೊಸವೇನು ಸೊ ಏನು ಚೇಂಜಸ್ ಇಲ್ಲ, ಅದೇ ಕಂಟೆಂಟ್ ಇದೆ. ಇನ್ನ ಸ್ವಲ್ಪ ಡಿಲೀಟ್ ಆಗೈತಿ, ಡಿಲೀಟ್ ಆಗಿದ್ದು ನಾವೇ ಇದ್ರಾಗ ರಿಮೂವ್ ಮಾಡಿದ್ವಿ. ಸೊ ಅದಕ್ಕೆ ನೀವು ಚಂದಾಗೆ ಪ್ರಿಪರೇಷನ್ ಮಾಡ್ಕೋರಿ. ಇವತ್ತೊಂದ್ ದಿನ ಎಷ್ಟಾಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಹೋದ್ರಿ, ನಾಳೆ ಹೋಗಿ ಎಕ್ಸಾಮ್ ನ ಬರದ್ ಬರ್ರಿ. ಸೊ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ದಿ ಟೈಮ್ ಲೆಟ್ ಅಸ್ ಗೆಟ್ ಇನ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್, ದಟ್ ಈಸ್ ಸೊ ಅಮೈನ್ಸ್ ಬಗ್ಗೆ. ಸೊ ಕೆಲವೊಬ್ರದ್ದು ಏನ್ ಡೌಟ್ ಇದೆಯಪ್ಪ ಅಂತಂದ್ರೆ ಇವರು ಎಲ್ಲಾ ಸಬ್ಜೆಕ್ಟ್ ನ ಕಲಿಸ್ಕೊಡ್ತಾರಲ್ಲ, ಇವ್ರ ಕ್ವಾಲಿಫಿಕೇಶನ್ ಏನು ಅಂತೇಳಿ ಸೊ ಡೌಟ್ ಇದ್ದವರಿಗೆ. ಸೊ ನನ್ನ ಕ್ವಾಲಿಫಿಕೇಶನ್ ಇದ್ದಿದ್ದು BE ಅಂದ್ರೆ ಇಂಜಿನಿಯರಿಂಗ್. ನೆಕ್ಸ್ಟ್ ಸರ್ತ ಡಬಲ್ ಮಾಸ್ಟರ್ ಡಿಗ್ರಿ, ಒಂದು MTech. ನೆಕ್ಸ್ಟ್ ಸರ್ತ MSc. ನೆಕ್ಸ್ಟ್ ಸರ್ತ PhD ಆಲ್ಮೋಸ್ಟ್ ಅಟ್ ದಿ ವರ್ಜ್ ಆಫ್ ಕಂಪ್ಲೀಷನ್. PhD ನ ಮುಗಿಸ್ಲಿಕ್ಕೆ ಸೊ ಎಂಡ್ ಮೂಮೆಂಟ್ ಇದೆ. ಸೊ ಇಷ್ಟು ಹೈ ಕ್ವಾಲಿಫೈಡ್ ಸ್ಟಾಫ್ ಮೆಂಬರ್, ಸೊ ದಟ್ ಈಸ್ ಗೋಯಿಂಗ್ ಟು ಹ್ಯಾಂಡಲ್ ಸೊ PCMB ಸಬ್ಜೆಕ್ಟ್ಸ್ ಎಟ್ SPVC ಕೋಚಿಂಗ್ ಸೆಂಟರ್. ಸೊ ಏನಪ್ಪಾ ಅಂದ್ರೆ ಸುಮ್ನೆ ಅಲ್ತು ಪಲ್ತು ಕ್ವಾಲಿಫಿಕೇಶನ್ ಇಟ್ಕೊಂಡು ಅರ್ಧಂಬರ್ಧ ಕ್ವಾಲಿಫಿಕೇಶನ್ ಇಟ್ಕೊಂಡು ಆತರ ಈ ತರ ಏನಿಲ್ಲ, ಫುಲ್ ಹೈಲಿ ಕ್ವಾಲಿಫೈಡ್ ದಿಂದ ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬ್ಯಾಕ್ ಗ್ರೌಂಡ್ ಐ ಆಮ್ ಹ್ಯಾವಿಂಗ್. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಆಲ್ ದೀಸ್ ಸಬ್ಜೆಕ್ಟ್ಸ್. ಯಾಕಂದ್ರೆ ಇಂಜಿನಿಯರಿಂಗ್ 14 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲಿ PUC 9 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದ್ರದ್ ಬೇಸಿಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಇಂಪಾರ್ಟೆಂಟ್ ನೋಟ್ಸ್ ನ ಸೊ ಏನಂತೇಳಿ ಕರೆಕ್ಟ್ ಆಗಿ ನಿಮ್ಗೆ ಅರೇಂಜ್ ಮಾಡಿ ಕೊಟ್ಟಿರ್ತದ. ಕೆಲವೊಂದು ಕೋಚಿಂಗ್ ದವರು, ಕೆಲವೊಂದು ಕಾಲೇಜ್ದವರು ನಮ್ದೇ ನೋಟ್ಸ್ ನ ರೆಫರ್ ಮಾಡ್ತಾ ಇದ್ದಾರೆ. ಸೊ ದೇ ಕ್ಯಾನ್ ಯುಟಿಲೈಸ್. ಸೊ ಎನಿವೇ ವಾಟ್ ಎವರ್ ಇಟ್ ಮೇ ಬಿ, ಸೊ ಈ ನೋಟ್ಸ್ ನ ರೆಫರ್ ಮಾಡ್ಲಕತ್ತಾಗ ನಾವೇ ಪ್ರಿಪೇರ್ ಮಾಡಿದವ್ರು ಕಲಿಸ್ತೀವಿ ಅಂದ್ರೆ ಇಫೆಕ್ಟಿವ್ಲಿ ಇದ್ದಿರ್ತದ. ಅದ್ರ ಸಂಬಂಧ ಲೆಟ್ ಅಸ್ ಗೆಟ್ ಇನ್ ಟು ದಟ್ ಡಿಸ್ಕಷನ್. ಸೊ ಇವಾಗ ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ ಹೆಲ್ಪ್ ತಗೊಳ್ರಿ. ಸೊ ಯಾವ ತರ ಇದೆ ರಿಸರ್ಚ್ ಅಂದ್ರೆ ಇಲ್ಲಿ ಪಾರ್ಟ್ ಡಿ ಕ್ವಶನ್ಸ್ ಎನಿವೇ 5 ಮಾರ್ಕ್ಸ್ ಕ್ವಶನ್ಸ್ ನ ಏನು ಓದಿಲ್ಲ ಅಂದ್ರೆ ಇದ್ರಾಗ ಒಂದು ಕ್ವಶನ್ ಮಾತ್ರ ಕಂಪಲ್ಸರಿ ಓದ್ರಿ. ಯಾವ್ದ್ರಿ ಸರ್? ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ನೆಕ್ಸ್ಟ್ ಲಾಸ್ಟ್ ಒಂದು ಪ್ಯಾಥಲಮೈಡ್ ಸಿಂಥೆಸಿಸ್ ರಿಯಾಕ್ಷನ್ ತಗೊಂಡೈತಿ ಅದ್ರದ್ದು. ಸೊ ಇದ್ರಾಗ ಏನ್ ಕವರ್ ಮಾಡ್ತೀನಲ್ಲ ಇದೆಷ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಇರ್ಲಿಲ್ಲ ಅಂದ್ರೆ ಸೊ ಇದ್ರದ್ದು ಮಾತ್ರ ಕಂಪಲ್ಸರಿ ಓದ್ರಿ. ಓಕೆ, ಈ ರಿಯಾಕ್ಷನ್ ಏನು ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಫಸ್ಟ್ ಕ್ವಶನ್. ಹೌ ಪ್ರೈಮರಿ ಅಮೈನ್ ಈಸ್ ಪ್ರಿಪೇರ್ಡ್ ಬೈ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್, ಗಿವ್ ದಿ ಇಕ್ವೇಶನ್. ಇದು ಒಂದ್ ತರ ಆದ್ರ ಇನ್ನೊಂದ್ ತರ ಯಾವ ತರ ಕೇಳ್ತಾನೆ ಸರ್? ಹೌ ಈಸ್ ಮಿಥೇನ್ ಅಮೈನ್ prepared by Hoffman bromide degradation reaction, give the so equation ಅಂತೇಳಿ ಈ ತರ. ಇದು many more time this question was repeated, again there will be the probability chance to get repeat. So once again next sir ಅಂದ್ರೆ how does primary amine undergoes so carbon amine reaction, give chemical equation ಅಂತೇಳಿ. ಇದು ಒಂಥರ ಆದ್ರೆ explain so carbon amine reaction so with equation ಅಂತೇಳಿ ಈ ತರ ಕೇಳ್ಬೋದು. ನೆಕ್ಸ್ಟ್ ಬೇಸಿಸಿಟಿ ಬೇಸಿಸ್ ಮೇಲೆ ಸೊ ಯಾವ್ದಾವ್ದು ಕೇಳ್ತಾನೆ ಸರ್ ಅಂದ್ರೆ ಅಮೋನಿಯಾ ಇಸ್ ಮೋರ್ ಬೇಸಿಕ್ ದ್ಯಾನ್ ಅನಿಲಿನ್ ಅಂತೇಳಿ ಯಾಕೆ ಅನ್ನೋದು ರೀಸನ್ ಕೇಳಿದಾನ. ಸೊ ಲೆಟ್ ಅಸ್ ವಿ ಶಾಲ್ ಗೆಟ್ ಇನ್ ಟು ದಟ್ ಸೊ ಇನ್ ಡಿಟೇಲ್ ಆಗಿ. ಸೊ ಫಸ್ಟ್ ಯಾವ್ದ್ರದ ಬಗ್ಗೆ ಡಿಸ್ಕಷನ್ ಮಾಡೋಣ ಸರ್ ಅಂದ್ರೆ ಹೌ ದ್ಯಾಟ್ ಸೊ ಪ್ರೈಮರಿ ಅಮೈನ್ ದಟ್ ಇಸ್ ಪ್ರಿಪೇರ್ಡ್ ಬೈ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತೇಳಿ ಅಗ್ದಿ ನೀಟಾಗಿ ಕ್ಲಿಯರ್ ಆಗಿ ಹೇಳ್ಕೊಟ್ಟಿರ್ತೀನಿ. ಪೇಷನ್ಸ್ಲೆ ಕರೆಕ್ಟ್ ಆಗಿ ಕಲೀರಿ. ಸೊ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಸೊ ಜಸ್ಟ್ ಇಷ್ಟೇ ಕೇಳ್ಬೋದು, ಎಕ್ಸ್ಪ್ಲೈನ್ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ಅಂತೇಳಿ, ಇಲ್ಲ ಎಕ್ಸಾಂಪಲ್ ಕೊಟ್ಟು ಕೇಳ್ಬೋದು. ಇಲ್ಲಾಂದ್ರ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಬರೆದು ಅದ್ರದ್ದು ಇಕ್ವೇಶನ್ ಬರೀರಿ ಅಂತ ಹೇಳಿ ಕೇಳ್ಬೋದು. ವೆನ್ ಆಸಿಡ್ ಅಮೈಡ್, ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ವೆನ್ ಆಸಿಡ್ ಅಮೈಡ್ ಈಸ್ ಸೊ ಡೈರೆಕ್ಟ್ಲಿ ಹೀಟೆಡ್ ವಿತ್ ಎದ್ರ ಜೊತೆಗೆ ಇರ್ತದ ಬ್ರೋಮಿನ್.
ಆಸಿಡ್ ಅಮೈಡ್ ತಗೊಂಡು ಸೊ ಇಫ್ ಇಟ್ ಈಸ್ ಡೈರೆಕ್ಟ್ಲಿ ಹೀಟೆಡ್ ವಿತ್ ದ ವಾಟ್ ಬ್ರೋಮಿನ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ NaOH ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಸೊ ಏನ್ ಫಾರ್ಮ್ ಆಗ್ತವೆ ಸರ್ತ ಪ್ರೈಮರಿ ಅಮೈನ್ ಈಸ್ ಗೋಯಿಂಗ್ ಟು ಬಿ ದ ಫಾರ್ಮ್. ಓಕೆ, ದಟ್ ಈಸ್ ಗೋಯಿಂಗ್ ಟು ಬಿ ದ ಫಾರ್ಮ್ಡ್ ಪ್ರೈಮರಿ ಅಮೈನ್ ಫಾರ್ಮೇಶನ್ ಆಗ್ತಾವ. ಅದಕ್ಕೆ ನಾವು ಏನಂತೀವ್ರಿ ಸರ್ತ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಸೊ ಇದು ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಈ ಪ್ರಾಡಕ್ಟ್ ನ ಕೇಳ್ಬಹುದು ನೋಡಿ MCQs ದಾಗ. ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ ಯಾವ್ದ್ರದ್ರಿ ಸರ್ತ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಕೆಲವೊಬ್ರು ಹಾಪ್ಮನ್ ಅಂತಾರೆ, ಕೆಲವೊಬ್ರು ಹೋಪ್ಮನ್ ಅಂತಾರೆ, ವಾಟ್ ಎವರ್ ಪ್ರೊನೌನ್ಸಿಯೇಷನ್. ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ಸೊ ಪ್ರಾಡಕ್ಟ್ ಏನಪ್ಪಾ ಅಂದ್ರ ಪ್ರೈಮರಿ ಅಮೈನ್. ಸೊ ಇದು ಏನ್ ಹೇಳಿದೇವಲ್ಲ ಆಸಿಡ್ ಅಮೈಡ್ ನ ಅದನ್ನ ಎದ್ರ ಜೊತೆಗೆ ಹೀಟ್ ಮಾಡ್ತಾನೆ ಸರ್ತ ಬ್ರೋಮಿನ್ ಜೊತೆಗೆ ಮತ್ತ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಜೊತೆಗೆ. ಅವಾಗ ಏನ್ ಕೊಡ್ತೀರಿ ಸರ್ತ ದೆನ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ಔಟ್ ಎಸ್ ಎ ಪ್ರೈಮರಿ ಅಮೈನ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ವಾಟ್ ಕನ್ಸರ್ನ್ ಟು ದಿ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಸರಿ ಸರ್, ಅದ್ರದ್ದು ಇಕ್ವೇಶನ್ ಬರೀರಿ ಅಂತ ಹೇಳಿ ಕೇಳೇನಲ್ಲ ಅಂತಂದ್ರ ಸೊ ಇಲ್ಲಿ ಏನಿದೆ ಅಲ್ಲ ಆಸಿಡ್ ಅಮೈಡ್. ಸೊ ದಟ್ ಈಸ್ ದ RCONH2. ದಿಸ್ ಇಸ್ ದಿ ಆಸಿಡ್ ಅಮೈಡ್ ಅಂತೇಳಿ ಅಮೈಡ್ RCONH2 ಆಸಿಡ್ ಅಮೈಡ್. ನೆಕ್ಸ್ಟ್ ಸರ್ತ ಅದು ಅದರ ಜೊತೆಗೆ ರಿಯಾಕ್ಷನ್ ಆಗ್ಬೇಕ್ರಿ ಸರ್ತ ಬ್ರೋಮಿನ್ ಸೊ Br2 ಜೊತೆಗೆ. ನೆಕ್ಸ್ಟ್ ಇಲ್ಲಿ NaOH 4 ಟೈಮ್ಸ್ ಜಸ್ಟ್ ಬ್ಯಾಲೆನ್ಸಿಂಗ್ ಸಂಬಂಧ ತಗೊಂಡೈತಿ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಸೊ ಹೀಟ್ ಮಾಡಿದ್ರಲ್ಲ ರಿಯಾಕ್ಟೆಡ್. ಸೊ ದೆನ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಸೊ ಎಂತದ್ರಿ ಸರ್ತ ಪ್ರೈಮರಿ ಅಮೈನ್. ನಮ್ಗೆ ಹೆಂಗ್ ಗೊತ್ತಾಕೈತ್ರಿ ಸರ್ ಇದು ಪ್ರೈಮರಿ ಅಮೈನ್, ಇದು ಸೆಕೆಂಡರಿ ಅಮೈನ್, ಇದು ಟರ್ಸರಿ ಅಮೈನ್ ಅಂತಂದ್ರ ಬೇಸಿಕ್ ನ ಡಿಸ್ಕಷನ್ ಮಾಡೋದಾದ್ರ ಸೊ ನಿಮ್ಗೆ ಏನಂತೇಳಿ ಸೊ ಅಮೋನಿಯಾ ಅಂದ್ರೆ NH. ಸೊ ದಟ್ ಈಸ್ ದ NH3. ಇದರದಿಂದ ಒಂದ್ H ತೆಗದ್ರಿ ಅಂದ್ರ ಸೊ ಒಂದ್ H ತೆಗದ್ರಿ ಅಂದ್ರೆ ಎಷ್ಟು ಉಳಿತು NH2. ಸೊ NH2 ಒಂದ್ H ತೆಗದ್ರಿ ಸೊ ದಿಸ್ ಇಸ್ ದ R, ದಿಸ್ ಇಸ್ ದ ಪ್ರೈಮರಿ ಸೊ ಅಮೈನ್. ನೆಕ್ಸ್ಟ್ ಎರಡು H ತೆಗದ್ರಿ ಅಂದ್ರ NH ಉಳಿದಿರ್ತೈತಿ, ಇದು ಸೆಕೆಂಡರಿ. 3 H ತೆಗದ್ರಿ ಅಂದ್ರ ಸೊ ದಟ್ ಈಸ್ ದ ಟರ್ಸರಿ ಅಮೈನ್ ಅಂತೇಳಿ. ಇಷ್ಟು ಬೇಸಿಕ್ ಎಲ್ಲಾ ಕ್ಲಾಸಿಫಿಕೇಶನ್ ಅದು ಬೇಸಿಕ್ ಕ್ಲಾಸ್ ನ ಕಲಿಸಿರ್ತೀವಿ. ಈಗ ರಿವಿಷನ್ ಕ್ಲಾಸ್ ಇದ್ ಸಂಬಂಧ ಸೊ ಯಾವ್ದೇ ರೀತಿ ಬೇಸಿಕ್ ಅಷ್ಟು ಹೇಳ್ಕೊತ್ ಕುಂದ್ರದ ಆಗಂಗಿಲ್ಲ. ಸೊ ಪ್ರೈಮರಿ ಅಮೈನ್ ಅಂದ್ರ RNH2 ಅಟ್ ಲೀಸ್ಟ್ ಇಷ್ಟರ ಗೊತ್ತಿರ್ಲಿ. ಪ್ರೈಮರಿ ಅಮೈನ್ ಅಂದ್ರ RNH2. ಸೊ ಯಾವ ತರ ಇರ್ತದ ಇದ್ರಾಗಿಂದು ಸೊ CO ನ ರಿಮೂವ್ ಮಾಡ್ರಿ RNH2 ಉಳಿತು. ಹಾಗಾದ್ರೆ ಮುಂದಿನ ಬೈ ಪ್ರಾಡಕ್ಟ್ ಏನ್ ಬರ್ತದೆ ಸರ್ತ ಇದಂತೂ ಬೈ ಪ್ರಾಡಕ್ಟ್ ಒಟ್ಟ ಚೇಂಜ್ ಆಗಿಲ್ಲ ಆಸ್ ಇಟ್ ಇಸ್. ಯು ಕ್ಯಾನ್ ರಿಮೆಂಬರ್, ನೋ ಇಶ್ಯೂಸ್. ಅಮೈಡ್ ನ ಬ್ರೋಮಿನ್ ಮತ್ತ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಯ್ತಂದ್ರೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ಔಟ್ ದ ಪ್ರೈಮರಿ ಅಮೈನ್. ದಟ್ ಈಸ್ ಕಾಲ್ಡ್ ಆಸ್ ದ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಸರ್ತ Na2CO3. ದಿಸ್ ಇಸ್ Na2CO3. ಸೊ Na2 ಯಾವ ತರ ಸರ್ತ ಅಂದ್ರೆ ದಟ್ ಈಸ್ ಹಿಯರ್. ಸೊ Na 4 ಟೈಮ್ಸ್ ಆಫ್ ವಿ ಹ್ಯಾವ್ ಟೇಕನ್ Na2CO3. ಸೊ ದಟ್ ಈಸ್ ಇಲ್ಲಿದು CO ಇದೆ. ಸೊ ಇಲ್ಲಿದ್ರದ್ದು ಯಾವ್ದ್ರಿ ಸರ್ತ O2 ನ ತಗೋಬಹುದು. ಸೊ ದಟ್ ಈಸ್ Na2CO3 ಪ್ಲಸ್ 2NaBr. Okay, 2NaBr. That is 2NaBr plus 2H2O. Okay, that is the byproduct. ಅದಂತೂ ಚೇಂಜ್ ಆಗಂಗಿಲ್ಲ. ಸೊ Na2CO3 2NaBr plus 2H2O. ಸೊ ಇವಾಗ ನಮ್ಮ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ ಅಮೈಡ್ ನ ಬ್ರೋಮಿನ್ ಜೊತೆಗೆ ರಿಯಾಕ್ಷನ್ ಆಯ್ತು ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಯ್ತು ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಗಿವ್ ಔಟ್ ದಿ ವಾಟ್ ಪ್ರೈಮರಿ ಅಮೈನ್ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕನ್ಸರ್ನ್ ಟು ದ ಯಾವ್ದು ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಸರ್ ಎಕ್ಸಾಂಪಲ್ ರೀ ಅಂತಂದ್ರೆ ಯು ಕ್ಯಾನ್ ಟೇಕ್ ಹಿಯರ್ ಒನ್ ಎಕ್ಸಾಂಪಲ್. So concern to the example. ಯಾವ ತರ ರಿಸರ್ಚ್ ಅಂದ್ರೆ when ಇಥೇನ್ ಅಮೈಡ್ ಅಂತೇಳಿ. ಸೊ ಇಲ್ಲೇನ್ CH3CO NH2 ಏನ್ ತಗೊಂಡಿದ್ವಲ್ಲ ದಿಸ್ ಇಸ್ ಕಾಲ್ಡ್ as ಇಥೇನ್ ಅಮೈಡ್. when ಇಥೇನ್ ಅಮೈಡ್ is directly heated with bromine and sodium hydroxide solution ಅಂದ್ರೆ NaOH ಜೊತೆಗೆ ರಿಯಾಕ್ಷನ್ ಆಯ್ತು ಅಂದ್ರೆ ದ ಯಾವ್ದ್ರ ಸರ್ತ that is going to form as a methane amine ಅಂತೇಳಿ. that is going to form what a methane amine. So is formed. ಅದೇ ಒಂದು ಎಕ್ಸಾಂಪಲ್. when ethane amide is reacted with ಎದ್ರ ಜೊತೆಗೆ ರಿಸರ್ತ್ ಅಂದ್ರೆ that is bromine and NaOH solution ಜೊತೆಗೆ then it is going to give out the what methane amine. So that is what methane amine is the one of the primary amine. So that is CH3NH2 ಅಂತೇಳಿ ಅದರದೇ ರಿಯಾಕ್ಷನ್ ನೋಡ್ರಿ. ಸೊ ethane amide here CH3CONH2 that is called as ethane amide. So this ethane amide is reacted with the bromine Br2. So sodium hydroxide 4 times of NaOH ಅಂತೇಳಿ ಬ್ಯಾಲೆನ್ಸಿಂಗ್ ತಗೊಂಡೈತಿ. ಅವಾಗ ಏನ್ ಫಾರ್ಮ್ ಐತ್ರಿ ಸರ್ ಅಂತಂದ್ರೆ that is methane amine. So CH3NH2 this is one of the primary amine. So next sir ಅಂತಂದ್ರೆ Na2CO3 2NaBr plus 2H2O. This is the byproduct. It is not going to get changed. That is going to be the remain same for all the examples as well as general equation. ಸೊ ಎಷ್ಟು ನಿಮಗ ಮಿನಿಮಮ್ ನಾಲೆಜ್ ಎದರದ್ರಿ ಸರ್ತ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಬಗ್ಗೆ ಇರಬೇಕು. ಇಷ್ಟು ಬಂತು ಅಂತಂದ್ರೆ ಇದ್ರ ಮ್ಯಾಲ ಒಂದು ಕ್ವಶನ್ ಬಂತಂದ್ರೆ ಅವ ಏನು ಜನರಲ್ ಆಗಿ ವಾಟ್ ಡು ಮೀನ್ ಬೈ ಸೊ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ರೈಟ್ ದಿ ಇಕ್ವೇಶನ್ ಅಂಡ್ ಗಿವ್ ಆನ್ ಎಕ್ಸಾಂಪಲ್ ಅಂತ ಹೇಳಿ ಈ ತರ ಕ್ವಶನ್ ಕೇಳಬಹುದು.
ಎರಡನೇದು ಏನಿತ್ರಿ ಸರ್ ಅಂತಂದ್ರೆ ಇದ್ರೊಳಗಡೆ ಬಿ ಬಿಟ್ ಸೊ ಸೆಕೆಂಡ್ ಆಸ್ಪೆಕ್ಟ್ ಇಟ್ ಇಸ್ ದೇರ್ ಆಸ್ ಅ ಏನಂತೇಳಿ ಹೌ ಡಸ್ ಪ್ರೈಮರಿ ಅಮೈನ್ ಅಂಡರ್ಗೋಸ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಗಿವ್ ದ ಕೆಮಿಕಲ್ ಏನು ಇಕ್ವೇಶನ್ ಅಂತೇಳಿ ಇದನ್ನೇ ಇನ್ನೊಂದು ವೇದೊಳಗೆ ಎಕ್ಸ್ಪ್ಲೇನ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ವಿತ್ ಇಕ್ವೇಶನ್ ಅಂತೇಳಿ ನೆಕ್ಸ್ಟ್ ಏನದಲ್ಲ ಗಿವ್ ರೀಸನ್ ಫಾರ್ ಅಮೋನಿಯಾ ಇಸ್ ಮೋರ್ ಬೇಸಿಕ್ ದ್ಯಾನ್ ಅನಿಲಿನ ಯಾಕೆ ಅನ್ನೋದು ರೀಸನ್ ಕೇಳಿದನ ಅದನ್ನು ಡಿಸ್ಕಷನ್ ಮಾಡೋಣ ಅಂತ ಸೊ ಲೆಟ್ ಅಸ್ ವಿ ಕ್ಯಾನ್ ಟೇಕ್ ಕನ್ಸರ್ನ್ ಟು ದಿ ಬಿ ಬಿಟ್ ಸೊ ಯಾವ್ದ್ರಿ ಸರ್ ಬಿ ಬಿಟ್ ಅಂತಂದ್ರೆ ದಟ್ ಈಸ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ when primary amine heated with ಎದ್ರ ಜೊತೆಗೆ ಸೇರ್ತಾವ ಕ್ಲೋರೋಫಾರ್ಮ್ ಸೊ ದಟ್ ಈಸ್ ಕ್ಲೋರೋಫಾರ್ಮ್ CHCl3 ಅಂತೇಳಿ ಕ್ಲೋರೋಫಾರ್ಮ್ ಜೊತೆಗೆ ಅಂಡ್ ಆಲ್ಕೋಹಾಲಿಕ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ KOH ಆಲ್ಕೋಹಾಲಿಕ್ ಜೊತೆಗೆ ರಿಯಾಕ್ಷನ್ ಆಯ್ತಂದ್ರೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ವಾಟ್ ಐಸೋಸೈನೈಡ್ಸ್ ಅದನ್ನೇ ಕಾರ್ಬೈಲ್ ಅಮೈನ್ ಅಂತೇಳಿ ಅಂತಿರ್ತೀವಿ ನಾವು ಐಸೋಸೈನೈಡ್ಸ್ ದಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಎಸ್ ಎ ವಾಟ್ ಕಾರ್ಬೈಲ್ ಅಮೈನ್ ಸೊ ಅದರದ್ದೇ ರಿಯಾಕ್ಷನ್ ಇಲ್ಲಿ ಬರೆಯೋಣ ಅಂತ ಸೊ ವಿತ್ ಎಕ್ಸಾಂಪಲ್ ಕೊಡೋಣ ಸೊ ದಟ್ ಈಸ್ ಪ್ರೈಮರಿ ಅಮೈನ್ ಪ್ರೈಮರಿ ಅಮೈನ್ ಎದ್ರ ಜೊತೆಗೆ ಹೀಟ್ ಆಗ್ಬೇಕು ಅಥವಾ ಎದ್ರ ಜೊತೆಗೆ ರಿಯಾಕ್ಷನ್ ಆಗ್ಬೇಕ್ರಿ ಸತ್ತ ಕ್ಲೋರೋಫಾರ್ಮ್ CHCl3 ದಟ್ ಇಸ್ ದ ಕ್ಲೋರೋಫಾರ್ಮ್ CHCl3 ನೆಕ್ಸ್ಟ್ ಅಂತಂದ್ರೆ ಆಲ್ಕೋಹಾಲಿಕ್ ಪೊಟ್ಯಾಸಿಯಂ ಸೊ ಹೈಡ್ರಾಕ್ಸೈಡ್ ಸೊ ಇಲ್ಲಿ ಬ್ಯಾಲೆನ್ಸಿಂಗ್ ಸಂಬಂಧ 3 ಟೈಮ್ಸ್ KOH ಅಂತ ಹೇಳಿ ತಗೊಂಡೈತಿ ಆಲ್ಕೋಹಾಲಿಕ್ ಹೀಟ್ ಮಾಡಿದ್ರ ಅಂದ್ರೆ ಅದು ಏನ್ ಫಾರ್ಮ್ ಆಗ್ತದೆ ಸರ್ತ ಇದ್ರಾಗಿಂದು ಮತ್ತೆ ಇದು ಯಾವ್ದ್ರಿ ಸರ್ತ NC ಬದಲ CN ಅಂದ್ರೆ ಸೈನೈಡ್ ಅಂತ ಹೇಳ್ತೀರಿ NC ಐಸೋಸೈನೈಡ್ ದಟ್ ಈಸ್ ಸೊ R so NC plus 3 times of KCl plus 3 times of H2O that is the byproduct. So ಇಲ್ಲಿ ಪ್ರೈಮರಿ ಅಮೈನ್ ಕ್ಲೋರೋಫಾರ್ಮ್ ಜೊತೆಗೆ ರಿಯಾಕ್ಷನ್ ಆಯ್ತು ಮತ್ತೆ ಯಾವ್ದ್ರ ಜೊತೆಗೆ ಸೇರ್ತಾ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಲ್ಕೋಹಾಲಿಕ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಆಸ್ ಎ ವಾಟ್ ಕಾರ್ಬೈಲ್ ಅಮೈನ್ RNC ಕಾರ್ಬೈಲ್ ಅಮೈನ್ ನೆಕ್ಸ್ಟ್ ಸೇರ್ತಾ ಬೈ ಪ್ರಾಡಕ್ಟ್ 3 times of KCl plus 3 H2O. So example ಕೊಡ್ರಿ ಸರ್ ಅಂತಂದ್ರೆ here CH3 ಅಷ್ಟೇ ಚೇಂಜ್ ಇದು as it is ಇದನ್ನು as it is so here methyl amine so when react with the chloroform next ಸತ alcoholic potassium so hydroxide ಜೊತೆಗೆ ಹೀಟ್ ಮಾಡಿದ್ರೆ ಅಂದ್ರೆ then it is going to form as a so methyl isocyanide ಅಂತ ಹೇಳಿ ಇಲ್ಲಿ ಕಾರ್ಬೈಲ್ so amine that is methyl isocyanide so CH3NC plus ಇದಂತರೂ ಇಲ್ಲಿ ಏನ್ ಬರ್ದಿರಲ್ಲ 3 times of KCl plus 3 H2O that is the byproduct as it is no change. This is all about the what a carbonyl amine reaction. Just primary amine ಎದ್ರ ಜೊತೆಗೆ ಸರ್ ಕ್ಲೋರೋಫಾರ್ಮ್ ಮತ್ತೆ ಸೊ ಆಲ್ಕೋಹಾಲಿಕ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಯ್ತಂದ್ರೆ ಸೊ ವಾಟ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ದಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಎಸ್ ಐಸೋಸೈನೈಡ್ಸ್ ಅವಕ್ಕೆ ಕಾರ್ಬಲ್ ಅಮೈನ್ ಅಂತ ಹೇಳಿ ಕರೆದಿರ್ತೀವಿ ಸೊ ದಟ್ ಇಸ್ ಕಾಲ್ಡ್ ಎಸ್ ಅ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಅಂತೇಳಿ ಸೊ ಎಕ್ಸಾಂಪಲ್ ಕೊಟ್ಟಿದ್ವಿ ಜನರಲ್ ಇಕ್ವೇಶನ್ ಕೊಟ್ಟಿದ್ವಿ ಸೊ ಇನ್ನೊಂದ್ ಏನ್ ಕ್ವಶನ್ ಇತ್ರಿ ಸರ್ ಗಿವ್ ದಿ ರೀಸನ್ ಸೊ ಅಮೋನಿಯಾ ಏನಂತ ಹೇಳಿದ್ರು ಇಲ್ಲಿ ಸೊ ದಟ್ ಈಸ್ ಗಿವ್ ದಿ ರೀಸನ್ ಅಮೋನಿಯಾ ಈಸ್ ಮೋರ್ ಬೇಸಿಕ್ ದನ್ ಅನಿಲಿನ್ ಯಾಕ ಅಂತ ಹೇಳಿ ಕೇಳಿದ ಸೊ ಜಸ್ಟ್ ಒಂದ್ ರೀಸನ್ ಕೊಡುದಾದ್ರೆ ಇಷ್ಟೆಲ್ಲ ನೀವು ರೀಸನ್ ಬರೆದ್ರು ನಡೀತದ ಇಲ್ಲ ಅಂತಂದ್ರೆ ಲೆಸ್ ಅವೈಲಬಿಲಿಟಿ ಆಫ್ ಸೊ ವಾಟ್ ಎಲೆಕ್ಟ್ರಾನ್ಸ್ ಫಾರ್ ದಿ ಪ್ರೋಟೋನೇಷನ್ ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಹೇಳಿದ್ವಿ ಅದೇ ಮೀನಿಂಗ್ ಬಂದಿರ್ತದೆ ನೋಡ್ರಿ ಸೊ NH2 group is directly attached to the so benzene ring and so that whatever is the unshared electrons that on nitrogen atom so in conjugated with the benzene ring so hence less availability for the protonation just reason is less availability of electrons for the protonation that is the reason okay so let us get into that next ಯಾವ್ದು ಕ್ವಶನ್ ಸರ್ ಇದೇ ತರನೇ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಬಟ್ ಇಟ್ ಈಸ್ ಪರ್ಟಿಕ್ಯುಲರ್ಲಿ ಎದಕ್ ರಿಸರ್ ಅಂದ್ರೆ ಅನಿಲಿನ್ ಪ್ರಿಪರೇಷನ್ ಅಂತೇಳಿ ಹೌ ಎಕ್ಸ್ಪ್ಲೇನ್ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ಫಾರ್ ದಿ ಪ್ರಿಪರೇಷನ್ ಆಫ್ ಅನಿಲಿನ್ ಸೊ ದಟ್ ಈಸ್ ಸೊ 2 ಮಾರ್ಕ್ಸ್ ಗೆ ಆಲ್ರೆಡಿ 2014 ಒಳಗಡೆ ಕೇಳಿದಾನ ನೆಕ್ಸ್ಟ್ ಸರ್ತ ವಿಚ್ ಒನ್ ಈಸ್ ಸೊ ಮೋಸ್ಟ್ ಪ್ರಾಬಬ್ಲಿ ಬೇಸಿಸಿಟಿ ಮೇಲೆ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಬೇಸಿಕ್ ಅಮಾಂಗ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಅನಿಲಿನ್ ನೆಕ್ಸ್ಟ್ ಅಮೋನಿಯಾ ಗಿವ್ ಒನ್ ರೀಸನ್ ಅಂತ ರೀಸನ್ ಯಾಕೆ ಅನ್ನೋದು ರೀಸನ್ ಕೇಳಿದಾನ ನೆಕ್ಸ್ಟ್ ಸರ್ತ ವಾಟ್ ಈಸ್ ಸೊ ಹಿನ್ಸ್ಬರ್ಗ್ ರಿಏಜೆಂಟ್ ಅಂತೇಳಿ ವಾಟ್ ಈಸ್ ದಟ್ ಹಿನ್ಸ್ಬರ್ಗ್ ರಿಏಜೆಂಟ್ ಅಂತೇಳಿ 1 ಮಾರ್ಕಿನ್ ಕ್ವಶನ್ ಇದು MCQs ದಾಗನು ಈಗ ರಿಪೀಟ್ ಆಗಬಹುದು ಓಕೆ ಲೆಟ್ ಅಸ್ ಗೋ ಹೆಡ್ ಕನ್ಸಲ್ಟ್ ದಿಸ್ ಒನ್ ಸೊ ಯಾವ್ದ್ರಿ ಸರ್ತ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಫಾರ್ ದಿ ಪ್ರಿಪರೇಷನ್ ಆಫ್ ಅನಿಲಿನ್ ಸೊ ಅನಿಲಿನ್ ಸೊ ಇವಾಗ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಹೆಂಗ್ ಹೇಳಿದೇವಲ್ಲ ಇದು ಪರ್ಟಿಕ್ಯುಲರ್ಲಿ ಎದಕ್ ರಿಸರ್ತ ಅನಿಲಿನ್ಕ ಇಲ್ಲಿ ಅನಿಲಿನ್ ಹೋಗ್ಬೇಕಾಗಿತ್ತಂದ್ರೆ ಯಾವ್ದು ರಿಸರ್ತ ಅಂದ್ರೆ ಆಗಳೆ ಅಲ್ಲಿ ಸೊ ಜಸ್ಟ್ ಆಸಿಡ್ ಅಮೈಡ್ ಅಂತ ಹೇಳಿ ತಗೊಂಡಿದ್ರಲ್ಲ ಇಲ್ಲಿ ಪರ್ಟಿಕ್ಯುಲರ್ಲಿ ವಾಟ್ ಬೆಂಜಮೈಡ್ ಅಂತ ಹೇಳಿ ತಗೋಬೇಕಾಗ್ತದೆ ದಟ್ ಇಸ್ ದ ಬೆಂಜಮೈಡ್ ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್ ವೆನ್ ಬೆಂಜಮೈಡ್ that is benzamide is directly heated with the bromine
ನೆಕ್ಸ್ಟ್ ಸರ್ತ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಟು ಫಾರ್ಮ್ ವಾಟ್ ಅನಿಲೀನ್. ಸೊ ಇಲ್ಲಿ ಏನಿದೆ ಅಲ್ಲ C6H5CO ದಟ್ ಇಸ್ ದ ಬೆಂಜಮೈಡ್ ಅಂತ ಹೇಳಿ ಹೇಳಿರ್ತೀವಿ. ಸೊ ಬೆಂಜಮೈಡ್ ಈಸ್ ರಿಯಾಕ್ಟೆಡ್ ವಿತ್ ಎದ್ರ ಜೊತೆಗೆ ಇರ್ತಂದ್ರೆ ದಟ್ ಇಸ್ ದ ಬ್ರೋಮಿನ್ ಜೊತೆಗೆ. ಸೊ ಬ್ರೋಮಿನ್ ಜೊತೆಗೆ ರಿಯಾಕ್ಷನ್ ಆದ್ರ ಮತ್ತ ಬ್ರೋಮಿನ್ ಅಂಡ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ. ಸೊ ದೆನ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ವಾಟರ್. ಸೊ ದಟ್ ಇಸ್ ಅನಿಲೀನ್. ಅನಿಲೀನ್ ಅಂದ್ರೆ ಏನಪ್ಪಾ ಅಂದ್ರೆ ಬೆಂಜಿನ್ ರಿಂಗಿಗೆ, ಬೆಂಜಿನ್ ರಿಂಗ್ ಅಂದ್ರೆ C6H5 ಅಂತ ಏನ್ ಹೇಳಿರ್ತಿರಲ್ಲ ಇದಕ್ಕ ಸೊ NH2 ಅಟ್ಯಾಚ್ ಆಗಿದ್ರ ದೆನ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ವಾಟ್ ಅನಿಲೀನ್. ಬೆಂಜಿನ್ ರಿಂಗಿಗೆ ಸೊ NH2 ಗ್ರೂಪ್ ಅಟ್ಯಾಚ್ ಆಗಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಸೊ ಅನಿಲೀನ್. ಸೊ ಮುಂದಿಂದು ಯಾವ್ದ್ರಿ ಸರ್ ಅಂತಂದ್ರೆ Na2CO3 plus 2 NaBr plus 2 H2 ಅಗಳಿದೇನ್ ಪ್ರಾಡಕ್ಟ್ ಇತ್ತಲ್ಲ ಅದೇ ಸೇಮ್ ಟು ಸೇಮ್ ಬೈ ಪ್ರಾಡಕ್ಟ್ ದಟ್ ಇಸ್ ಗೋಯಿಂಗ್ ಟು ಗೆಟ್ ರಿಪೀಟ್. ಸೊ ಇಲ್ಲಿ ಬೆಂಜಮೈಡ್ ರಿಯಾಕ್ಟ್ ವಿತ್ ದಿ ಎದ್ರ ಜೊತೆಗೆ ಸರ್ ಅಂತಂದ್ರೆ ದಟ್ ಇಸ್ ದ ಬ್ರೋಮಿನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ದೆನ್ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ವಾಟ್ ಅನಿಲೀನ್ ಅಂತೇಳಿ. ಓಕೆ, ಮುಂದಿಂದು Na2CO3 plus 2 NaBr plus 2 H2 that remains as it is, no change. So let us go ahead. ಇದು ಯಾವ ತರ ಕೇಳಿದೆ ಸರ್ ಅಂತ ಪರ್ಟಿಕ್ಯುಲರ್ಲಿ ಎಕ್ಸ್ಪ್ಲೇನ್ ಯಾವ್ದ ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಫಾರ್ ದಿ ಪ್ರಿಪರೇಷನ್ ಆಫ್ ಅನಿಲೀನ್ ಅಂತ ಹೇಳಿದಾಗ ಸೊ ಈ ತರ ಹೋದ್ರೆ ದಿ ಬೆಸ್ಟ್. ಓಕೆ, ಇರ್ಲಿಲ್ಲ ಅಂದ್ರೆ ಅಗಳಿದೇನ್ ಹೇಳಿದಿವಲ್ಲ ಅದೇ ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ಕೊಳ್ರಿ. ಸೊ ಇಲ್ಲಿ ಏನಪ್ಪಾ ಅಂದ್ರ ಬೇಸಿಕ್ ಯಾವ್ದು ಜಾಸ್ತಿ ಇದೆ ಅನಿಲೀನ್ ಮತ್ತು ಅಮೋನಿಯಾಕ್ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ನೆಕ್ಸ್ಟ್ ಏನು ಒಂದು ರೀಸನ್ ಕೊಡ್ರಿ ಅಂತ ಹೇಳಿ ಕೇಳಿದಾನ. ಹಿ ಹಸ್ ಆಸ್ಕ್ಡ್ ಟು ಸ್ಪೆಸಿಫೈ ಒನ್ ರೀಸನ್. ಸೊ ಇಲ್ಲಿ ಅಮೋನಿಯಾ ಸೊ ದಟ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಅನಿಲೀನ್ ಅಂತೇಳಿ. ಸೊ ದಟ್ ಈಸ್ ಅಮೋನಿಯಾ ಈಸ್ ಮೋರ್ ಬೇಸಿಕ್ ದ್ಯಾನ್ ಅನಿಲೀನ್. ಇಷ್ಟೇ ಬರದ್ರ ಸೊ 1 ಮಾರ್ಕ್ ಅಂತ ಬಂತು. ಇನ್ 1 ಮಾರ್ಕ್ ಯಾವ್ದಕ್ರಿ ಸರ್ ಅಂತಂದ್ರೆ ರೀಸನ್ ಕೇಳ್ತಾನ. ಸೊ ದಟ್ ಈಸ್ ರೀಸನ್ ನೀವು ಇಷ್ಟು ಕಂಪ್ಲೀಟ್ ಬರೆದ್ರು ನಡೀತದ. ಸೊ ಆಗಳ ಏನ್ ಹೇಳಿದೇವಲ್ಲ ಲೆಸ್ ಅವೈಲಬಿಲಿಟಿ ಆಫ್ ದಿ ಸೊ ವಾಟ್ ಎಲೆಕ್ಟ್ರಾನ್ಸ್ ಫಾರ್ ದಿ ಸೊ ವಾಟ್ ಪ್ರೋಟೋನೇಷನ್ ಸೇಮ್ ಟು ಸೇಮ್. ಸೊ ಇದೇ ಇಲ್ಲಿ ಬರ್ತೈತೆ ಲೆಸ್ ಅವೈಲಬಿಲಿಟಿ ಫಾರ್ ದಿ ಪ್ರೋಟೋನೇಷನ್. ದಟ್ ಎಲೆಕ್ಟ್ರಾನ್ ಏನ್ ಇರ್ತೈತಲ್ಲ ಅದು ಅವೈಲಬಿಲಿಟಿಗೆ ಲೆಸ್ ಇದಿರುತ್ತೆ ಪ್ರೋಟೋನೇಷನ್ ಅಂತೇಳಿ. ಸೊ ದಟ್ ಇಸ್ ದ ರೀಸನ್. ನೆಕ್ಸ್ಟ್ ಸರ್ ಅಂತಂದ್ರೆ ಅನದರ್ ಕ್ವಶನ್ ದಟ್ ಇಸ್ ದೇರ್ ಆಸ್ ಹಿನ್ಸ್ಬರ್ಗ್ ರಿಯೇಜೆಂಟ್ ದ ಏನ್ ಬರಿ ಅಂತ ಹೇಳಿದನ್ ಸರ್ ಗಿವ್ ದಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದನ್ ವಾಟ್ ಈಸ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತೇಳಿ. ಸೊ ವಾಟ್ ಈಸ್ ದಟ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತೇಳಿ ಕೇಳಿದ. ಸೊ ಹಿನ್ಸ್ಬರ್ಗ್ ರಿಯೇಜೆಂಟ್ ದ ಸೊ ದಟ್ ಈಸ್ ವಾಟ್ ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್. ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್ ಅದನ್ನೇ ಸೊ C6H5 ಸೊ SO2Cl. okay, SO2Cl that is benzene sulfonyl chloride is the so Hinsberg reagent. ಸೊ ಇಲ್ಲಿ ಒಂದು ಕ್ಲಿಯರ್ ಆಗಿ ನೋಟ್ ಕೊಟ್ಬಿಟ್ಟದ್ದು ನೋಡ್ರಿ. ಈ ನೋಟ್ ನ ನೋಡ್ಕೊಂಡ್ಬಿಡ್ರಿ ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಆಲ್. ಸೊ ಇದ್ರಾಗ ಯಾವ್ದು ಮೋರ್ ಬೇಸಿಕ್ ಅಪ್ಪ ಅಂತಂದ್ರ ಫಸ್ಟ್ ಗೆ ಮಿಥೈಲ್ ಅಮೈನ್ ಈಸ್ ಮೋರ್ ಬೇಸಿಕ್. ಸೊ ಯಾವ್ದು ಬೆಸಿಸಿಟಿ ಸ್ಟ್ರೆಂತ್ ಅಥವಾ ಬೆಸಿಸಿಟೀಸ್ ಅಂತ ಹೇಳ್ತೀವಲ್ಲ ಮಿಥೈಲ್ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ವಾಟ್ ದಟ್ ಅಮೋನಿಯಾ. ಅಮೋನಿಯಾ ಏನು NH3 ಇದೆಲ್ಲ ಅದಕ್ಕಿಂತ ಮೋರ್ ಬೇಸಿಕ್ ಯಾವ್ದ್ರ ಸರ್ತ ಮಿಥೈಲ್ ಅಮೈನ. ಈ ಅಮೋನಿಯಾದಕ್ಕಿಂತ ಸೊ ಯಾವ್ದ್ರಿ ಸರ್ತ ಅಂದ್ರೆ ಅಮೋನಿಯಾ ಎದಕ್ಕಿಂತ ಜಾಸ್ತಿ ಮೋರ್ ಬೇಸಿಕ್ ಇದೆ ಸರ್ತ ಅನಿಲೀನ್ ಕಿಂತ. ಅನಿಲೀನ್ ಈಸ್ ಲೆಸ್ ಬೇಸಿಕ್ ದ್ಯಾನ್ ವಾಟ್ ಸೊ ಅಮೋನಿಯಾ ಅಂತ ಹೇಳ್ತೀವಿ. ಅಮೋನಿಯಾ ಇಸ್ ಲೆಸ್ ಸೊ ಬೇಸಿಕ್ ದ್ಯಾನ್ ಮಿಥೈಲ್ ಅಮೈನ್. ಸೊ ಅದಕ್ಕಿಂತ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಕರೆಕ್ಟ್ ಆಗಿ ಟ್ಯಾಕಲ್ ಮಾಡ್ರಿ. ಯಾಕಂತಂದ್ರೆ ಇಂಥವನ್ನೇ ನಾಳೆ MCQs ದಾಗ ಕೇಳಿರ್ತಾನ. ಅಮಾಂಗ್ ದೀಸ್ ವಿಚ್ ಒನ್ ಈಸ್ ಮೋರ್ ಬೇಸಿಕ್ ಅಂತ ಹೇಳಿ ಕೇಳಿರ್ತಾನೆ. ಸೊ ಮಿಥೈಲ್ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ವಾಟ್ ಅಮೋನಿಯಾ. ಅಮೋನಿಯಾ ಇಸ್ ಮೋರ್ ಬೇಸಿಕ್ ದ್ಯಾನ್ ಅನಿಲೀನ್. ರಿವರ್ಸ್ ಹೇಳೋದಾದ್ರೆ ಅನಿಲೀನ್ ಈಸ್ ಲೆಸ್ ಬೇಸಿಕ್ ದ್ಯಾನ್ ಸೊ ವಾಟ್ ಅಮೋನಿಯಾ. ಅಮೋನಿಯಾ ಇಸ್ ಲೆಸ್ ಬೇಸಿಕ್ ದ್ಯಾನ್ ಮಿಥೈಲ್ ಅಮೈನ್. ಎರಡು ಡೈರೆಕ್ಷನ್ ದಾಗ ಗೊತ್ತಿರ್ಲಿ, ಯಾಕಂದ್ರೆ ನಾಳೆ ಕನ್ಫ್ಯೂಷನ್ ಆಗಂಗ MCQs ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿವಿ ನೋಡ್ರಿ. ಸೊ ಒಂದೇದೇನಪ್ಪ ಮಿಥೈಲ್ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಸೊ ವಾಟ್ ಅಮೋನಿಯಾ. ಸೊ ರೀಸನ್ ಏನ್ರಿ ಸತ್ತ ಮಿಥೈಲ್ ಅಮೈನ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್ ಮೋರ್ ರೆಡಿಲಿ ದ್ಯಾನ್ ಅಮೋನಿಯಾ. ಅಮೋನಿಯಾಕ್ಕಿಂತ ಫಾಸ್ಟ್ ಗೆ ಸೊ ಮಿಥೈಲ್ ಅಮೈನ್ ಸೊ ಡೊನೇಟ್ ಮಾಡ್ತದಂತ. ಇಲ್ಲಿ ಅಮೋನಿಯಾ ಇಸ್ ಮೋರ್ ಬೇಸಿಕ್ ದ್ಯಾನ್ ಸೊ ದಟ್ ಈಸ್ ಯಾವುದು ಅಮೋನಿಯಾ ಈಸ್ ಮೋರ್ ಬೇಸಿಕ್ ದ್ಯಾನ್ ಅನಿಲೀನ್ ಅಂತ ಹೇಳಿ ಬರೀರಿ. ಇಲ್ಲಿ ಅಮೋನಿಯಾನ ಬರ್ದಾರ ನೋಡ್ರಿ. ಸೊ ದಟ್ ಹ್ಯಾವ್ ಟು ರೈಟ್ ಆಸ್ ಅನಿಲೀನ್. ಅನಿಲೀನ್ ಓಕೆ, ದಟ್ ಈಸ್ ಸೊ ಅನಿಲೀನ್ ಅಂತೇಳಿ. ಅಮೋನಿಯಾ ಇಸ್ ಮೋರ್ ಬೇಸಿಕ್ ದ್ಯಾನ್ ಅನಿಲೀನ್, ನಾಟ್ ಅಮೋನಿಯಾ ಅಗೇನ್. ಸೊ ಎದಕ್ರಿ ಸರ್ತ ಸೊ ಎಲೆಕ್ಟ್ರಾನ್ ಲೆಸ್ ಅವೈಲಬಲ್ ಫಾರ್ ಪ್ರೋಟೋನೇಷನ್. ದಟ್ ಇಸ್ ದ ರೀಸನ್. ಇದು ಆಲ್ರೆಡಿ ಪ್ರಿವಿಯಸ್ ಡಿಸ್ಕಷನ್ ಮಾಡಿದೆ ನೋಡ್ರಿ. ಸೊ ಎಷ್ಟು ನಿಮ್ಗೆ ಈ ಕ್ವಶನ್ ಆದ್ರೆ ನೆಕ್ಸ್ಟ್ ಕ್ವಶನ್ ಲೆಟ್ ಅಸ್ ಗೆಟ್ ಇನ್ ಟು ದಟ್. ಮೋಸ್ಟ್ಲಿ 4 ಕ್ವಶನ್ ಅನ್ನ ಕನ್ಸಿಡರೇಷನ್ ಮಾಡ್ಕೊಂಡಿನ ಅನಿಸ್ತದ. ಇನ್ನೊಂದು ಎಸ್ ಸೊ ಮೋಸ್ಟ್ ಪ್ರಾಬಬ್ಲಿ ಇದೇ ಲಾಸ್ಟ್. ಓಕೆ, ಸೊ ವಿ ಶಾಲ್ ಕಂಪ್ಲೀಟ್ ಇಟ್ ವಿದಿನ್ 10 minutes. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಫಾಸ್ಟ್ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಹಿಯರ್. ಸೊ ನಿಮ್ಗೆ ಜೂನಿಯರ್ಸ್ಗೆ ವೆಕೇಶನ್ ಆಲ್ರೆಡಿ ನಡೆದಿದ್ದಾವಲ್ಲ.
ಸೊ ಮಾರ್ನಿಂಗ್ ಬ್ಯಾಚ್ ಮತ್ತ ಶೂನ್ ದಟ್ ಇಸ್ 15th ಸ್ಟಾರ್ಟ್ ಆಗ್ತದೆ. ಈವ್ನಿಂಗ್ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಮತ್ತೆ ಸ್ಪೆಷಲ್ ಫೀ ಸ್ಟ್ರಕ್ಚರ್ ದಟ್ ಇಸ್ ಗೋಯಿಂಗ್ ಟು ಸ್ಪೆಷಲ್ ಫೀ ದಟ್ ಇಸ್ ಗೋಯಿಂಗ್ ಟು ವೈಂಡ್ ಅಪ್ ಆನ್ 15th ಆಲ್ರೆಡಿ. ಸೊ ಒಂದನೇ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗಿದೆ ಸರ್ ದಟ್ ಈಸ್ March 3rd ಹಿಡಿದು ಸ್ಟಾರ್ಟ್ ಆಗಿದೆ ಈವ್ನಿಂಗ್ 5:30 ದಿಂದ 8 o'clock. ನೆಕ್ಸ್ಟ್ ಸರ್ ಮಾರ್ನಿಂಗ್ ಬ್ಯಾಚ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್ ಆನ್ 15th. ಸೊ 6 to 7, 7 to 8, 8 to 9 ಅಂತ ಹೇಳಿ 3 hours. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಾರಲ್ಲ ಅವರಿಗೆ ಈವ್ನಿಂಗ್ ಆದ್ರೂ ಜಾಯ್ನ್ ಆಗಂತ ಹೇಳ್ರಿ, ಮಾರ್ನಿಂಗ್ ಆದ್ರೂ ಜಾಯ್ನ್ ಆಗಂತ ಹೇಳ್ರಿ, ದೇರ್ ಚಾಯ್ಸ್. ಸೊ ಆಫರ್ ಅಂತೂ ಈ ತರ ಇದೆ. PCMB 4 ಒಂದ್ಸಲ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ ಸೊ 8,000 rupees ದಾಗ ಸಿಗ್ತೈತಿ. ನೆಕ್ಸ್ಟ್ ಸರ್ ಅದೇ ಮಾರ್ಚ್ 25th ಒಳಗಡೆ ತಗೊಂಡ್ರೆ 9,000 ಅಂತ ಹೇಳಿ ಹೋಗ್ತದೆ. ಲೇಟ್ ಆದಂಗ ಫೀಸ್ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಏಪ್ರಿಲ್ 5th ಒಳಗಡೆ ತಗೊಂಡ್ರೆ 10,000, ಏಪ್ರಿಲ್ 15th ಒಳಗಡೆ ತಗೊಂಡ್ರೆ 11,000. ಸೊ ಈ ತರ. ಸೊ ಇನ್ನೊಂದು ಗೋಲ್ಡನ್ ಅಪರ್ಚುನಿಟಿ ಏನಿದೆಪ್ಪ ಅಂದ್ರೆ ಒಮ್ಮೆಲೆ 10 ಸ್ಟೂಡೆಂಟ್ಸ್ ಅವರೇ ಗ್ರೂಪ್ ಬಂದ್ರೆ ಸೊ ಪ್ರತಿಯೊಬ್ಬರಿಗೆ 6,000 rupees ದಾಗ ಸೊ PCMB ಒನ್ ಟೈಮ್ ಸಿಲೆಬಸ್ ಕಂಪ್ಲೀಷನ್ ಸಿಗ್ತೈತಿ. ಸೊ ನೆಕ್ಸ್ಟ್ IIT, JEE, KCET, NEET ಲಾಂಗ್ ಟರ್ಮ್ ಇಯರ್ ಟು ಇಯರ್ ಈಗ ಯಾರು ಫಸ್ಟ್ PUC ಮುಗಿಸಿದಾರಲ್ಲ ಅವ್ರಿಗೆ March 20th ದಿಂದ ಸ್ಟಾರ್ಟ್ ಆಗ್ತದೆ. ಸೊ ಇಂಟ್ರೆಸ್ಟೆಡ್ ಇದ್ದವರಿಗೆ ಜಾಯಿನ್ ಆಗ್ಲಿಕ್ಕೆ ಹೇಳ್ರಿ, ಅವರು ಡಿಸ್ಕಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ ಯಾವಾಗ 5th of June ಹಿಡಿದು ಸ್ಟಾರ್ಟ್ ಆಗ್ತದೆ ಬ್ಯಾಚ್ 1, ಇನ್ನೊಂದು ಬ್ಯಾಚ್ 2 ಸೊ ಜುಲೈ ಹಿಡಿದು ಸ್ಟಾರ್ಟ್ ಆಗ್ತದೆ. ಸೊ ಪ್ರಿವಿಯಸ್ ಅದು ಕಲ್ತ್ ಹೋದವರು ಅವ್ರು ಟಾಪರ್ ಆಗಿದ್ದು ಈ ಪಾಂಪ್ಲೆಟ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಗೆ ನಾಳೆ ಎಕ್ಸಾಮ್ ಇದ್ರದಿಂದ ಎಷ್ಟು ಅಪಿಯರ್ ಆಗ್ತಾವ ಅನ್ನೋದು ಲೆಟ್ ಅಸ್ ವಿಲ್ ಕ್ರಾಸ್ ಚೆಕ್ ದಟ್. ಸೊ ಇದನ್ನು ನೆಕ್ಸ್ಟ್ ಇಲ್ಲಿ ಟಾಪರ್ಸ್ ನ ಸೊ ಫಾರ್ ಮೋಟಿವೇಶನಲ್ ಪಾಯಿಂಟ್ ಆಫ್ ವ್ಯೂ ಫಾರ್ ಯು ಆಸ್ ವೆಲ್ as ಫಾರ್ ಯುವರ್ ಜೂನಿಯರ್ಸ್ ಇಟ್ ಇಸ್ ಪ್ರೊವೈಡೆಡ್. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಏನ್ ಸ್ಟಾರ್ಟ್ ಆಗಿದ್ದಲ್ಲ ಈವ್ನಿಂಗ್ ಬ್ಯಾಚ್ ಇದು. ಸೊ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಸೊ ಮ್ಯಾಥಮೆಟಿಕ್ಸ್ 5:30 ದಿಂದ 6:30. ಸೊ ನೆಕ್ಸ್ಟ್ 6:30 ದಿಂದ 8 o'clock ಕೆಮಿಸ್ಟ್ರಿ. ಈಗ ಓನ್ಲಿ ಮ್ಯಾಥಮೆಟಿಕ್ಸ್ ಆಗ್ತದೆ. ಇನ್ನು ಹೋಲಿ ಫೆಸ್ಟಿವಲ್ ಆದಾಗನ ಎಲ್ಲ ಈ ಟೈಮ್ ಟೇಬಲ್ ಪ್ರಕಾರ ಫಾಲೋ ಅಪ್ ಮಾಡ್ತದೆ. ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ ಮತ್ತೆ ಸಂಡೇ ಫಿಸಿಕ್ಸ್ ಮತ್ತೆ ಬಯಾಲಜಿ. ಸೊ 4 1-2 ಸಬ್ಜೆಕ್ಟ್ ಕಲ್ಸಂಗಿಲ್ಲ, 4 ಪರ್ಫೆಕ್ಟ್ ಆಗಿ ಪ್ರಿಂಟ್ ಹೊಡೆಂಗ್ ಕಲಿಸಿ ಕೊಡ್ತೈತಿ. ಸುಮ್ನೆ 4 ಕಲಿಸ್ತೀವಿ ಅಂತ ಹೇಳಿ ಅರ್ಧಂಬರ್ಧ ಈ ತರ ಅದು ಏನು ಮಾಡಂಗಿಲ್ಲ. 100% ಈಸಿ ಮತ್ತೆ ಇಫೆಕ್ಟಿವ್ ಇಲ್ಲ. ಯಾಕಂದ್ರೆ 9 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 9 year ಎಕ್ಸ್ಪೀರಿಯನ್ಸ್ ಇನ್ PUC ಲೈನ್, 14 year experience in engineering line. So well qualified. Ultimate motto of SPUC coaching center is to provide a quality education at a lowest cost. That is the interested students they can come to the coaching and discuss whatever they need. Okay. Next ಇಲ್ಲಿ already previous year ಕಲ್ತದವ್ರು ನಿಮ್ ಬ್ರದರ್ ಸಿಸ್ಟರ್ಸ್ ಇಲ್ಲಿ ಸೊ ಇಲ್ಲಿ 2022 ಬ್ಯಾಚ್ ಕೊಡಲಾಗಿದೆ. ಬ್ಯಾಚ್ 3, ನೆಕ್ಸ್ಟ್ ಬ್ಯಾಚ್ 1, ನೆಕ್ಸ್ಟ್ ಬ್ಯಾಚ್ 2, ನೆಕ್ಸ್ಟ್ 2023 ಮಾರ್ನಿಂಗ್ ಬ್ಯಾಚ್, ನೆಕ್ಸ್ಟ್ ಈವ್ನಿಂಗ್ ಬ್ಯಾಚ್, 2024 ಈವ್ನಿಂಗ್ ಬ್ಯಾಚ್, ನೆಕ್ಸ್ಟ್ ಮಾರ್ನಿಂಗ್ ಬ್ಯಾಚ್. ಸೊ ಮಾರ್ನಿಂಗ್ ಏನ್ 15th ಹಿಡಿದ ಟೈಮ್ ಟೇಬಲ್ ಪ್ರಕಾರ ಯಾವ ತರ ಸ್ಟಾರ್ಟ್ ಆಗ್ತದೆ ಸರ್ ಅಂದ್ರೆ ಸೊ ಯಾರು 6 to 7 ಬರ್ತಾರಲ್ಲ ಅವರಿಗೆ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ನೆಕ್ಸ್ಟ್ ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಅದು ಸಿಗ್ತೈತಿ. ಯಾರಿಗೆ 6 to 7 ಆಗಲ್ಲ ಇವೇ ಸಬ್ಜೆಕ್ಟ್ಸ್ 8 to 9 ಕವರ್ ಮಾಡಿರ್ತದ. 6 to 7, 7 to 8 ಬಂದ್ರೆ 4 ಸಬ್ಜೆಕ್ಟ್ ಸಿಗ್ತದೆ. ಇಲ್ಲ 7 to 8, 8 to 9 ಬಂದ್ರೆ 4 ಸಬ್ಜೆಕ್ಟ್ ಸಿಗ್ತದ. ಸೊ ಅವ್ರ ಚಾಯ್ಸ್ ಯಾವ ತರ ಬರ್ತಾರ ಸೊ ಅವರಿಗೆ ಅನುಕೂಲ ಆಗಂಗ್ ಬಂದು ಅಟೆಂಡ್ ಆಗ ಯುಟಿಲೈಸೇಷನ್ ತಕ್ಕೋರಿ ಅಂತ ಹೇಳಿ ಹೇಳ್ರಿ. ಸೊ ಇದರದಿಂದ ಆಲ್ರೆಡಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ದಿಂದ 56 ಮಾರ್ಕ್ಸ್ ಅಪಿಯರ್ ಆಗಿದ್ದು. ಸೊ ಔಟ್ ಆಫ್ 60 ಮಾರ್ಕ್ಸ್. ಸೊ ಫಿಸಿಕ್ಸ್ ಮೋಸ್ಟ್ಲಿ ಇಲ್ಲಿ ಕೊಟ್ಟಿಲ್ಲ. ಸೊ ಫಿಸಿಕ್ಸ್ ಎಷ್ಟು ಆಗಿತ್ತು ಸರ್ ಅಂತಂದ್ರೆ ಔಟ್ ಆಫ್ 50 ಮಾರ್ಕ್ಸ್ 42 ಮಾರ್ಕ್ಸ್ ದಷ್ಟು ಅಪಿಯರ್ ಆಗಿದೆ ನೋಡ್ರಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ಅವರ್ ಮೇನ್ ಡಿಸ್ಕಷನ್ ಆಫ್ ದಟ್. ಸೊ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಕಮ್ ಬ್ಯಾಕ್ ಟು ದಿಸ್ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನಂತ ಹೇಳಿದ್ರಿ ಅಂತಂದ್ರೆ ಜಸ್ಟ್ ಅನಿಲಿನ್ ಈಸ್ ಕನ್ವರ್ಟೆಡ್ ಇಂಟು ಏನಂತ ಹೇಳಿದನ ಸೊ ಬೆಂಜಿನ್ ಡೈಸೋನಿಯಂ ಸಾಲ್ಟ್. ಡೈಸೋನಿಯಂ ಸಾಲ್ಟ್ ಆದ್ಮೇಲೆ ಒಂದು ಕ್ವಶನ್ ಬರ್ಬೋದು ನೋಡ್ರಿ ಹೆಚ್ಚಾಗಿ. ಸೊ ಹೌ ಅನಿಲಿನ್ ಈಸ್ ಕನ್ವರ್ಟೆಡ್ ಟು ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್, ಗಿವ್ ಇಕ್ವೇಶನ್. ನೆಕ್ಸ್ಟ್ ಬಿಟ್ವೀನ್ ಇಲ್ಲಿ ಆಗಲೇ ಹೇಳಿದ್ವಿ, ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ನು ಆಗ್ತದೆ ನೋಡ್ರಿ ಬೇಸಿಸಿಟಿ ಬೇಸ್ ಮೇಲೆ ಗ್ಯಾರಂಟಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಕಾರ್ಬಾಲಮೈನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಆಲ್ರೆಡಿ ಆಗಲೇ ಡಿಸ್ಕಷನ್ ಮಾಡಿದ್ದೆ ವಿತ್ ಎಕ್ಸಾಂಪಲ್ ನೇ. ಸೊ ಲೆಟಸ್ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ ಅಂತ ಇದನ್ನ ಕರೆಕ್ಟ್ ಆಗಿ ಕಲಿಸ್ಕೊಟ್ಟು ಇದನ್ನ ಸ್ವಲ್ಪ ಸ್ಪೀಡ್ ಹೇಳೋಣ, ಯಾಕಂದ್ರೆ ಆಲ್ರೆಡಿ ಕಲಿಸಿದ್ವಿ ಅದಕ್ಕೆ. ಸೊ ಲೆಟಸ್ ಗೋ ಹೆಡ್ ದ ಕನ್ಸೆಂಟ್ ದಿಸ್ ಒನ್. ಸೊ ಏನ್ರಿ ಸರ್ ಅನಿಲಿನ್ ಕನ್ವರ್ಟೆಡ್ ಇಂಟು ವಾಟ್ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್. ಸೊ ಡಿಸ್ಕಸ್ ಮತ್ತೆ ಗಿವ್ ದಿ ಇಕ್ವೇಶನ್ ಅಂತ ಹೇಳಿ ಹೇಳಿದಾನೆ. ಅನಿಲಿನ್ ಕನ್ವರ್ಟೆಡ್ ಇಂಟು ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಬೈ ದಿ ಎದರ್ದ್ರಿ ಸರ್ ರಿಯಾಕ್ಷನ್ ಆಫ್ ಅನಿಲಿನ್ ವಿತ್ ಎದ್ರ ಜೊತೆಗೆ ಸರ್ ನೈಟ್ರಸ್ ಆಸಿಡ್. ನೈಟ್ರಸ್ ಆಸಿಡ್ ಅಂದ್ರೆ ಇಲ್ಲಿ ಮಿಕ್ಸರ್ ಆಫ್ NaNO2 plus HCl. NaNO2 plus HCl, that is the ಯಾವ್ದ್ರಿ ಸರ್ ನೈಟ್ರಸ್ ಆಸಿಡ್ ಇಟ್ ಇಸ್ ಟೇಕನ್. ಮಿಕ್ಸರ್ ಆಫ್ NaNO2 plus HCl. ಸೊ ದಟ್ ಇಸ್ ದ ಮಿಕ್ಸರ್ ಆಫ್ ವಾಟ್ NaNO2 ಮತ್ತೆ HCl ದ ಮಿಕ್ಸರ್, ದಟ್ ಇಸ್ ನೈಟ್ರಸ್ ಆಸಿಡ್. ಸೊ ಇಲ್ಲಿ ಅನಿಲಿನ್ ದಟ್ ಇಸ್ ವಾಟ್ C6H5NH2 ಬೆಂಜಿನ್ ರಿಂಗಿಗೆ ಸೊ NH2 ಲಿಂಕ್ ಆಗಿದ್ರೆ ದಟ್ ಇಸ್ ಅನಿಲಿನ್. ನೆಕ್ಸ್ಟ್ ಸರ್ ದಿಸ್ ಇಸ್ ದ
ನೈಟ್ರಸ್ ಆಸಿಡ್ ಅಂತೇಳಿ. ಸೊ ಇಫ್ ಇಟ್ ಇಸ್ ಗೋಯಿಂಗ್ ಟು ಹೀಟ್ ಅಟ್ ಎಷ್ಟು ರಿಸರ್ಟ್ ಅಂದ್ರೆ 273 ದಿಂದ 278 ಕೆಲ್ವಿನ್ಗೆ, then it is going to give out as a what? So benzene disonium chloride, that is C6H5, what this is N2 plus, next ರಿಸರ್ಟ್ Cl minus, ಮುಂದಿನ ರಿಸರ್ಟ್ ಬೈ ಪ್ರಾಡಕ್ಟ್ NaCl plus 2H2O. so NaCl plus 2H2O, most important is this one. ಸೊ ದಟ್ ಈಸ್ ಬೆಂಜಿನ್ ರಿಂಗ್ಗೆ N2Cl N2 ಪ್ಲಸ್ ಮತ್ತು Cl ಮೈನಸ್ ನ ಲಿಂಕ್ ಆಗಿದ್ರೆ ದಟ್ ಈಸ್ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಅಂತೇಳಿ ಕರಿತೀರಿ ನೋಡ್ರಿ. ಇದನ್ನೇ ಯಾವ ತರ ಕನ್ವರ್ಟ್ ಮಾಡ್ತೀರಿ ಅನಿಲಿನ್ ದಿಂದ? ಸೊ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಅಂತೇಳಿ ಕೇಳಿದ. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ ಸೊ ಪ್ರಿವಿಯಸ್ ದಾಗ. ಸೊ ಯಾವ್ದು ರಿಸರ್ಟ್ ಅಂದ್ರೆ ದಟ್ ಈಸ್ ಇದ್ರಾಗ ಯಾವ್ದು ಮೋರ್ ಬೇಸಿಕ್ ಆಗ್ತದಪ್ಪ ಅಂದ್ರೆ ದಟ್ ಈಸ್ ಮಿಥೈಲ್ ಅಮೈನ್ ಈಸ್ ಮೋರ್ ಬೇಸಿಕ್ ದನ್ ಎದ್ರದ್ದು ಕಂಪ್ಯಾರಿಸನ್ ಕೊಟ್ಟಿದ ಸರ್ ಅಂತಂದ್ರೆ ಅಮೋನಿಯಾರೇ ಕೊಟ್ಟಿರ್ತಾನ, ಇಲ್ಲಾಂದ್ರೆ ಅನಿಲಿನ್ ಅಂತೇಳಿ ಕೊಟ್ಟಿರ್ತಾನ. ಸೊ ದಟ್ ಈಸ್ ಇದ್ರದ್ದು. ಸೊ ದಟ್ ಈಸ್ ಅನಿಲಿನ್ ಕೊಟ್ಟಿದ್ದಾನ. ಅನಿಲಿನ್ಕ ಮತ್ತೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ CH3NH2 ಇಸ್ ಮೋರ್ ಬೇಸಿಕ್ ದ್ಯಾನ್ ಸೊ ಅನಿಲಿನ್ ಅಂತೇಳಿ ಅದನ್ನೇ ಇಲ್ಲಾಯ್ತು. ನೆಕ್ಸ್ಟ್ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಜಸ್ಟ್ ಪ್ರಿವಿಯಸ್ನೇ ಡಿಸ್ಕಷನ್ ಮಾಡಿದೆವು. ಏನ್ ರಿಸರ್ತ ವೆನ್ ಪ್ರೈಮರಿ ಅಮೈನ್ ಹೀಟೆಡ್ ವಿತ್ ದ ಕ್ಲೋರೋಫಾರ್ಮ್ ಮತ್ತೆ ರಿಸರ್ತ ಆಲ್ಕೋಹಾಲಿಕ್, ಸೊ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಅಂದ್ರೆ KOH ಆಲ್ಕೋಹಾಲಿಕ್ ಜೊತೆಗೆ, ದೆನ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ವಾಟ್? ಐಸೋಸೈನೈಡ್ಸ್ ಅಂದ್ರೆ ಕಾರ್ಬಲ್ ಅಮೈನ್ ಅದನ್ನೇ. ಸೊ ದಟ್ ಈಸ್ ಪ್ರೈಮರಿ ಅಮೈನ್ RNH2, ಸೊ ಕ್ಲೋರೋಫಾರ್ಮ್, ಸೊ ದಟ್ ಈಸ್ CH ನೆಕ್ಸ್ಟ್ ಇಲ್ಲಿ 3 ಟೈಮ್ಸ್ ಬ್ಯಾಲೆನ್ಸಿಂಗ್ ಸಂಬಂಧ ತಗೊಂಡೈತಿ. 4K ಯಾವುದು 3 KOH ಆಲ್ಕೋಹಾಲಿಕ್ ಹೀಟ್ ಮಾಡಿದ್ರೆ ದಟ್ ಈಸ್ ಗೋಯಿಂಗ್ ಟು RNC, ದಟ್ ಈಸ್ ಕಾರ್ಬಲ್ ಅಮೈನ್ ಪ್ಲಸ್ 3 KCl ಪ್ಲಸ್, ಸೊ ದಟ್ ಈಸ್ ವಾಟ್? 3H2O. ಸೊ ದಟ್ ಇಸ್ ದ ಬೈ ಪ್ರಾಡಕ್ಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಎಕ್ಸಾಂಪಲ್ ಕೊಡು ಅಂದಿದ್ದಾನಲ್ಲ, ಜಸ್ಟ್ ಇಲ್ಲೇನು R ಬದಲಾಗಿ CH3 ಬರೆದ್ಬಿಡ್ರಿ ಅಷ್ಟೇ ಚೇಂಜ್. R ಬದಲಾಗಿ CH3 ದಟ್ ಈಸ್ ಮಿಥೈಲ್ ಅಮೈನ್ ರಿಯಾಕ್ಟ್ ವಿತ್ ಕ್ಲೋರೋಫಾರ್ಮ್. ನೆಕ್ಸ್ಟ್ ಯಾವುದು? ಆಲ್ಕೋಹಾಲಿಕ್, ಸೊ ವಾಟ್? ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ALC ಆಲ್ಕೋಹಾಲಿಕ್ ಹೀಟ್ ಮಾಡಿದ್ರೆ ಅಂದ್ರೆ ದೆನ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಸೊ ವಾಟ್? ಮಿಥೈಲ್ ಐಸೋಸೈನೈಡ್ CH3, ಸೊ ವಾಟ್? NC ಪ್ಲಸ್ 3 KCl ಪ್ಲಸ್ 3H2O, 3 KCl plus 3H2O. This is the all about concern to the what? Carbyl amine reaction. Next, last one I think so. Yes. So idu most important agtaiti. Let us go ahead concern to that. How does nitrobenzene is reduced to aniline? Give equation. Nitrobenzene ididana heng aniline ಆಗಿ ಕನ್ವರ್ಟ್ ಮಾಡ್ತೀರಿ ಅಂತೇಳಿ. ಇದು ಕ್ವಶನ್ ಬಹಳಷ್ಟು ರಿಪೀಟೆಡ್ ಆಗೈತೆ ನೋಡ್ರಿ. ಇದು ರೀಸೆಂಟ್ ಇಯರ್ಸ್ ಇಲ್ಲಿ ಬರೀ ಮಾಡಲ್ ಕ್ವಶನ್ ಪೇಪರ್ ಅಂತೇಳಿ ಬರ್ದೈತಿ. ಬಟ್ ಮಾಡಲ್ ಕ್ವಶನ್ ಪೇಪರ್ ಅಷ್ಟೇ ಅಲ್ಲ, ಈ ರೀಸೆಂಟ್ ಇಯರ್ ದೊಳಗಡೆ ಈ ಕ್ವಶನ್ ರಿಪೀಟ್ ಆಗಿದೆ 2023, 24, 22 ಈ ತರದ್ದು. ಸೊ ಫಸ್ಟ್ ಇದೊಂದು ಹೇಳಿ ಆಮೇಲೆ ಸ್ವಲ್ಪ ಮ್ಯಾಕ್ಸಿಮಮ್ ಟೈಮ್ ಕೊಟ್ಟು ಇದನ್ನ ಕರೆಕ್ಟ್ ಆಗಿ ಡಿಸ್ಕಷನ್ ಮಾಡಿಕೊಡೋಣ ಅಂತ. ಸೊ ದಟ್ ಈಸ್ ಏನಂತ ಹೇಳಿ ಇದನ್ ಸರ್ ಅಂತಂದ್ರೆ ಹೌ ಡಸ್ ನೈಟ್ರೋಬೆಂಜಿನ್ ಈಸ್ ರಿಡ್ಯೂಸ್ಡ್ ಟು ಅನಿಲಿನ್. ಸೊ ದಟ್ ಈಸ್ nitrobenzene. Here nitrobenzene. So that is nitrobenzene is reduced to aniline using ಯಾವ್ದ್ರ ಸರ್ molecular hydrogen ಅಂದ್ರೆ H2 ಅಂತ ಹೇಳಿ ಹೇಳ್ತಿರಲ್ಲ, molecular hydrogen in the presence of a finely divided so palladium ಅಂದ್ರೆ that is PD. So or else platinum ತಗೊಂಡಿರ್ತಿರಬಹುದು or else nickel ತಗೊಂಡಿರ್ತಿರಬಹುದು. Okay, ethanol is the medium. So let us we can have that nitrobenzene ಅಂದ್ರೆ ಬೆಂಜಿನ್ ರಿಂಗಿಗೆ NO2 ಲಿಂಕ್ ಆಗಿದ್ರೆ that is called as nitrobenzene. ಈ ನೈಟ್ರೋಬೆಂಜಿನ್ ಎದ್ರ ಜೊತೆಗೆ ರಿಯಾಕ್ಷನ್ ಮಾಡ್ತೀರಿ ಸರ್ ಅಂತ that is ಹೈಡ್ರೋಜನ್ ಅಂದ್ರೆ molecular hydrogen ಜೊತೆಗೆ in the presence of ಯಾವ್ದಾದ್ರು ಒಂದು PTR ತಗೋಬಹುದು, NIR ತಗೋಬಹುದು, PDR ತಗೋಬಹುದು, ಯಾವ್ದು ethanol medium, then it is going to give out as aniline. aniline ಅಂದ್ರೆ so ಬೆಂಜಿನ್ ರಿಂಗಿಗೆ so to the that benzene ring what NH2 has to be linked, that is the aniline. ಬೆಂಜಿನ್ ರಿಂಗಿಗೆ NH2 ಲಿಂಕ್ ಆಗಿದ್ರ ಜಸ್ಟ್ ಇದ್ರಾಗಿಂದ ಏನ್ರಿ ಸರ್ ಅಂತಂದ್ರೆ so that is O2 is going to remove and H2 is going to attach in place of NO2. That is nitrobenzene react with the molecular hydrogen in the presence of so palladium. So then it is going to give out as a what aniline. So ಇದು ಕ್ವಶನ್ 2 ಮಾರ್ಕ್ಸ್ ಕೇಳಬಹುದು. ಇದ್ರಾಗ ಏನ್ ಕಂಟೆಂಟ್ ಡಿಸ್ಕಷನ್ ಮಾಡಿವಲ್ಲ ಇದ್ರದಿಂದ ಅಟ್ ಲೀಸ್ಟ್ 3 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರ್ತದ. ಮ್ಯಾಕ್ಸಿಮಮ್ ರಿಸರ್ಚ್ 5 ಮಾರ್ಕ್ಸ್. ಓಕೆ, 5 ಮಾರ್ಕ್ಸ್. Let us go ahead the very most important that is what ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್. ಕರೆಕ್ಟ್ ಆಗಿ 10 minutes ತಗೊಂಡು ಹೇಳೋಣ ಅಂತ, ಯಾಕಂದ್ರೆ ಇದು ಕ್ವಶನ್ ರಿಪೀಟ್ ಆಯ್ತಂದ್ರೆ ಮತ್ತೆ ಹೊಳ್ಳಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್ ಫಾರ್ ದಿ ಪ್ರಿಪರೇಷನ್ ಆಫ್ ಯಾವ್ದ್ರ ಸರ್ತ ಪ್ರೈಮರಿ ಅಮೈನ್ ಅಂದ್ರೆ ಅಲ್ಟಿಮೇಟ್ ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್ ಅಂತೇಳಿ MCQs ದಾಗ ಕೇಳಿದ್ರೆ ದಟ್ ಇಸ್ ಪ್ರೈಮರಿ ಅಮೈನ್ ದಟ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸಸ್ ಅಂತೇಳಿ. ಲೆಟ್ ಅಸ್ ಗೋ ಹೆಡ್ ಪ್ಯಾಥಲಮೈಡ್ ಆನ್ ಹೀಟೆಡ್ ವಿತ್
ಆರ್ ಎಲ್ಸ್ ಟ್ರೀಟೆಡ್ ವಿತ್ ಪ್ಯಾಥಲಮೈಡ್ ಆನ್ ಟ್ರೀಟೆಡ್ ವಿತ್ ಯಾವ್ದ್ರಿ ಸರ್ ಇಥೆನೋಯಿಕ್ ಸೊ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇಥೆನೋಯಿಕ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ KOH alcoholic ಅಂದ KOH alcoholic ಸೊ ಏನ್ ಮಾಡ್ತದೆ ಸರ್ ಫಾರ್ಮ್ಸ್ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಪ್ಯಾಥಲಮೈಡ್ ಇದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಪ್ಯಾಥಲಮೈಡ್ ದಟ್ ಇಸ್ ಗೋಯಿಂಗ್ ಟು ಫಾರ್ಮ್ ನೆಕ್ಸ್ಟ್ ಸರ್ ದಿಸ್ ಈಸ್ ಆನ್ ಹೀಟಿಂಗ್ ವಿತ್ ಅಲ್ಕೈಲ್ ಹೆಲೈಡ್ ಅಂದ್ರೆ ಯಾವುದು RX ಜೊತೆಗೆ ಸೊ ಹೀಟಿಂಗ್ ಮಾಡಿದ್ರೆ ಅಂದ್ರೆ ಫಾಲೋಡ್ ಬೈ so what alkaline hydrolysis so produces the what corresponding ಏನ್ರಿ ಸರ್ ಪ್ರೈಮರಿ ಅಮೈನ್ ಸೊ ಫಸ್ಟ್ ಏನ್ ಮಾಡ್ದ ದಟ್ ಈಸ್ ಪ್ಯಾಥಲಮೈಡ್ ಇದು ಸ್ಟ್ರಕ್ಚರ್ ಗೊತ್ತಿರಬೇಕು ಪ್ಯಾಥಲಮೈಡ್ ಇದು ಎದ್ರ ಜೊತೆಗೆ ರಿಯಾಕ್ಷನ್ ಮಾಡ್ದ ಸರ್ ಪೊಟ್ಯಾಸಿಯಂ ಯಾವುದು ಹೈಡ್ರಾಕ್ಸೈಡ್ ಆಲ್ಕೋಹಾಲಿಕ್ ನೆಕ್ಸ್ಟ್ ಅದು ಏನು ಪ್ರೊಡ್ಯೂಸ್ ಮಾಡ್ತೀರಿ ಸರ್ ದಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸಸ್ ದ ಇಂಟರ್ಮೀಡಿಯೇಟ್ ದಟ್ ಈಸ್ ವಾಟ್ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಪ್ಯಾಥಲಮೈಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಏನ್ ಮಾಡಿರ್ತಾನೆ ಸರ್ ನೆಕ್ಸ್ಟ್ so that is heated with the other certain alkyl halides RX ಜೊತೆಗೆ not only that but also be the next result ಅಂದ್ರೆ that is alkaline hydrolysis so that is going to do the alkaline hydrolysis ಅಂದ್ರೆ so that is going to be the NaOH ಜೊತೆಗೆ so reaction ಮಾಡದಂದ್ರೆ then it is going to produce as the what primary so amine required primary amine next certain sodium pathylate is the byproduct ಸೊ ಅದನ್ನ ರಿಯಾಕ್ಷನ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿರ್ತೀನಿ ನೋಡ್ರಿ ಯಾಕಂದ್ರೆ ಇದು ಬರೆದು ಪ್ರಾಕ್ಟೀಸ್ ಮಾಡ್ಬೇಕ್ರ ನಾವು ಎಷ್ಟೇ ಸಲ ಹೇಳಿದ್ರು ಸೊ ಯು ನೀಡ್ ಟು ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಸೊ ಇಲ್ಲಿ ಕರೆಕ್ಟ್ ಆಗಿ ಲಾಜಿಕಲ್ ಆಗಿ ಟ್ರಿಕ್ ಹೇಳಿರ್ತೀನಿ ನೋಡ್ರಿ ಪ್ಯಾಥಲಮೈಡ್ ಬೆಂಜಿನ್ ರಿಂಗ್ ಏನಿದೆಯಲ್ಲ ಸೊ ದಿಸ್ ಬೆಂಜಿನ್ ರಿಂಗ್ ಟು ದಿಸ್ ಬೆಂಜಿನ್ ರಿಂಗ್ ಸೊ ಪ್ಯಾಥಲಮೈಡ್ ಸ್ಟ್ರಕ್ಚರ್ ನಿಮಗೆ ಇಲ್ಲಿ ಬೇಕಾಗ ಕರೆಕ್ಟ್ ಆಗಿ ತೆಗೆದು ತೋರಿಸ್ತೀನಿ ನೋಡ್ರಿ ಸೊ ಪ್ಯಾಥಲಮೈಡ್ ಬೆಂಜಿನ್ ರಿಂಗಿಗೆ ಏನ್ ಅಟ್ಯಾಚ್ ಆಗೈತೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕಪ್ಪ ಅಂದ್ರ CO ಮತ್ತ CO ಅದರ ಜೊತೆಗೆ ಸೊ ಏನ್ರಿ ಸರ್ ಅಂತಂದ್ರ ಹಿಯರ್ ಈಸ್ ದ NH ಸೊ ದಿಸ್ ಇಸ್ ದಿ ಪ್ಯಾಥಲಮೈಡ್ ಈ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರಬೇಕು ಬೆಂಜಿನ್ ರಿಂಗಿಗೆ CO ನೆಕ್ಸ್ಟ್ NH ಇದು ಎದ್ರ ಜೊತೆಗೆ ರಿಯಾಕ್ಷನ್ ಮಾಡಿದ ಸರ್ ಆಲ್ಕೋಹಾಲಿಕ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಅವಾಗ ಏನೈತ್ರಿ ಸರ್ ಅಂತಂದ್ರ ಇಲ್ಲಿ ಪ್ಲೇಸ್ ದಾಗ ಏನ್ H ಇದೆಯಲ್ಲ ಆ ಪ್ಲೇಸ್ ನಾಗ ಸೊ K ಪ್ಲಸ್ ಓಕೆ N ಮೈನಸ್ K ಪ್ಲಸ್ ಅಂತೇಳಿ ಸೊ ದಟ್ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಪ್ಯಾಥಲಮೈಡ್ ಇದೇ ಸ್ಟ್ರಕ್ಚರ್ ನ ರಿಪೀಟ್ ಮಾಡ್ರಿ ಜಸ್ಟ್ H ನ ರಿಮೂವ್ ಮಾಡ್ರಿ ಸೊ K ಪ್ಲಸ್ ನ ಆ ಪ್ಲೇಸ್ ದಾಗ ಸೇರಿಸ್ರಿ N ಮೈನಸ್ K ಪ್ಲಸ್ ಅಂತೇಳಿ ಇಲ್ಲಿ ಬರೆದ್ರಂದ್ರ ದಟ್ ಈಸ್ ಗೋಯಿಂಗ್ ಟು ಬಿ ದ ವಾಟ್ ಸೊ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಪ್ಯಾಥಲಮೈಡ್ ಇದನ್ನ ಏನಪ್ಪಾ ಅಂದ್ರ ನೆಕ್ಸ್ಟ್ ಸೊ ಯಾವುದು ಅಲ್ಕೈಲ್ ಹೈಡ್ರೈಡ್ ಜೊತೆಗೆ ರಿಯಾಕ್ಷನ್ ಮಾಡಿಸಿದ್ರಿ ಅಂದ್ರ ಈ K ನ ರಿಮೂವ್ ಮಾಡಿ ಸೊ R ಇಟ್ ಈಸ್ ಗೋಯಿಂಗ್ ಟು ಕಮ್ ಸೊ ದಟ್ ಈಸ್ ಯಾವ ತರ ನೇಮಿಂಗ್ ಕೊಟ್ಟಿರ್ತೀರಿ ಸರ್ ಇವ್ರದ್ದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ದ ನೇಮಿಂಗ್ ಕೊಟ್ರ ಬಹಳ ಬೆಸ್ಟ್ ಸೊ ದಟ್ ಈಸ್ ದ N alkyl ಪ್ಯಾಥಲಮೈಡ್ ಸೊ ಇಲ್ಲಿ K ಪ್ಲಸ್ ನ ರಿಮೂವ್ ಮಾಡ್ರಿ ಸೊ R ಸೊ ದಟ್ ಈಸ್ NR ದಟ್ ಈಸ್ ಗೋಯಿಂಗ್ ಟು ಕಮ್ ಉಳಿದಿದ್ದ ಸ್ಟ್ರಕ್ಚರ್ ಇಲ್ಲಿ ರಿಪೀಟ್ ಸೊ ಇದು ಸ್ಟ್ರಕ್ಚರ್ ರಿಯಾಕ್ಷನ್ ದೊಡ್ಡದ ಅನಿಸ್ತೈತಿ ಬಟ್ ಈ ಸ್ಟ್ರಕ್ಚರ್ ಒಂದೇ ಸಲ 1 2 3 ಮತ್ತೆ ಇನ್ನೊಂದ್ಸಲ 4 ಸ್ಲೈಟ್ ಆಗಿ ಏನ್ ಚೇಂಜ್ ಆಗ್ತಪ್ಪ ಇಲ್ಲಿ ಅಂದ್ರೆ NH ಇಲ್ಲಿ N ಮೈನಸ್ K ಪ್ಲಸ್ ನೆಕ್ಸ್ಟ್ ಸರ್ತ ಇಲ್ಲಿ NR ನೆಕ್ಸ್ಟ್ NaOH ಜೊತೆಗೆ ಹೈಡ್ರೋಲೈಸಿಸ್ ಮಾಡಿದ್ರಿ ಅಂತಂದ್ರ ದೆನ್ ಇಟ್ ಇಸ್ ಗೋಯಿಂಗ್ ಟು ಕಮ್ ಔಟ್ ಆಸ್ ಸೊ ಈ ಪ್ಲೇಸ್ ದೊಳಗಡೆದು ಇದು ಏನಿದೆ ಅಲ್ಲ ಇದಕ್ಕ R ಅಂತ ಹೇಳಿದೆ ಸರ್ N ಅಂತ ಹೇಳಿದೆ ಇದಕ್ಕೆ ಇಷ್ಟು H2 ಆಡ್ ಮಾಡೋದನ್ನ ಇದೇ ಪ್ರೈಮರಿ ಅಮೈನ್ ಅದೇ ಮೇಜರ್ ಪ್ರಾಡಕ್ಟ್ ನಮಗೆ ಬೇಕಾಗಿದ್ದು ಇಂಪಾರ್ಟೆಂಟ್ ಇದ್ದು ಪ್ರೈಮರಿ ಅಮೈನ್ ಪ್ರಾಡಕ್ಟ್ ಸರಿ ಸರ್ ಉಳಿದಿದ್ರಿ ಅಂತಂದ್ರ ಇದ್ರಾಗಿಂದ ಏನದಲ್ಲ ಆಸ್ ಇಟ್ ಈಸ್ ಬರೀ ಇಸ್ಟ್ ಪೋರ್ಷನ್ ಸೊ ದಟ್ ಈಸ್ ಯು ಕ್ಯಾನ್ ರೈಟ್ ಆಸ್ ಇಟ್ ಈಸ್ ಸೊ ಇಲ್ಲಿ ಏನಪ್ಪಾ ಅಂದ್ರೆ O ಮೈನಸ್ Na ಪ್ಲಸ್ ಯು ಕ್ಯಾನ್ ಜಸ್ಟ್ ಅಟ್ಯಾಚ್ ಸೊ ಅವಾಗ ಏನ್ ಆಕೈತ್ರಿ ಸರ್ ಅಂದ್ರೆ ದಟ್ ಈಸ್ ದಿ ಸೊ ಸೋಡಿಯಂ ಪ್ಯಾಥಲೈಟ್ ಅಂತೇಳಿ ಈ ಕಡೆ CO ಈ ಕಡೆ CO ಇದಕ್ಕೇನು O ಮೈನಸ್ Na ಪ್ಲಸ್ ದಟ್ ಈಸ್ ದ ಸೋಡಿಯಂ ಪ್ಯಾಥಲೈಟ್ ಸೊ ಅವರ್ ಇಂಪಾರ್ಟೆಂಟ್ ಏಮ್ ಈಸ್ ಟು ಗೆಟ್ ದಿ ವಾಟ್ ಪ್ರೈಮರಿ ಅಮೈನ್ ಅಂದ್ರೆ 1 ಡಿಗ್ರಿ ಅಮೈನ್ ಎದ್ರಲ್ಲಿ ಸರ್ ಅಂದ್ರೆ ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ಸಿಂಥೆಸಿಸ್ ಸೊ ಎಷ್ಟು ಇದರದ್ದು ಸೊ ಇದನ್ನ ನೀವ್ ಏನಪ್ಪಾ ಅಂದ್ರೆ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ರಿ ಸೊ ದಟ್ ಯು ಆರ್ ಗೋಯಿಂಗ್ ಟು ಬಿ ದ ಬಿಕಮ್ ಪರ್ಫೆಕ್ಟ್ ಸೊ ಇದ್ರದ್ದು ಇನ್ನೊಂದ್ಸಲ ಪ್ಯಾಥಲಮೈಡ್ ಅಷ್ಟೇ ಸ್ಟ್ರಕ್ಚರ್ ಹೇಳಿರ್ತೀನಿ ನೋಡ್ರಿ ಬೆಂಜಿನ್ ರಿಂಗಿಗೆ ಏನಪ್ಪಾ ಅಂದ್ರ CO ಇಲ್ಲಿ ಮತ್ತ CO ನೆಕ್ಸ್ಟ್ ಸರ್ತ NH ಇಷ್ಟು ಗೊತ್ತಿತ್ತಂದ್ರೆ ಇದನ್ನೇ ಒಂದ್ಸಲ 2 ಸಲ 3 ಸಲ 4 ಸಲ ರಿಪೀಟ್ ಆಗ್ತದ ಮುಂದಿಂದ ಏನಪ್ಪಾ ಅಂದ್ರೆ KOH ಜೊತೆಗೆ ರಿಯಾಕ್ಷನ್ ಮಾಡಿದ್ರಿ ಅಂದ್ರೆ ಇಲ್ಲಿ 2ನೇ ಸ್ಟೆಪ್ ದೊಳಗಡೆ ಏನು N ಮೈನಸ್ K ಪ್ಲಸ್ 3ನೇ ಸ್ಟೆಪ್ ದಾಗ ಅಲ್ಕೈಲ್ ಹೆಲೈಡ್ ಜೊತೆಗೆ ಹೈಡ್ರೋಲೈಸಿಸ್ ಮಾಡಿದ್ರಿ ಅಂತ ಅವಾಗ ಏನಾಗ್ತದೆ ಸರ್ತ NR ಅಂತೇಳಿ ನೆಕ್ಸ್ಟ್ ಸರ್ತ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೈಡ್ರೋಲೈಸಿಸ್ ಮಾಡಿದ್ರಿ ಅಂತಂದ್ರ ಅವಾಗ ಇದು ಏನಾಗ್ತದೆ ಸರ್ತ ಅಂದ್ರೆ R ಅಷ್ಟೇ ಇದ್ದು
ಸೊ ಇದಕ್ಕ NH2 ಅಂತೇಳಿ ಇದೇ ನಮಗೆ ಬೇಕಾಗಿದ್ದು ಪ್ರೈಮರಿ. ಸೊ ಯಾವುದು ಅಮೈನ್. ನೆಕ್ಸ್ಟ್ ಸರ್ತ ಲಾಸ್ಟ್ ಬೈ ಪ್ರಾಡಕ್ಟ್ ಏನ್ ಬಂದಿರ್ತದ ಸೋಡಿಯಂ ಪ್ಯಾಥಲೇಟ್. ಸೊ ಪ್ಯಾಥಲೇಟ್ ಅಂತೇಳಿ ದಟ್ ಈಸ್ ಗೋಯಿಂಗ್ ಟು ಕಮ್ ಔಟ್. ಸೊ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ರಿಯಾಕ್ಷನ್ ಪರ್ಫೆಕ್ಟ್ ಆಗ್ರಿ. ಸೊ ಇದ್ರಾಗ ಏನು ಓದ್ಲ ಎರಡರ ಕಂಪಲ್ಸರಿ ಓದ್ರಿ. ಒಂದ್ ಏನಪ್ಪಾ ಅಂದ್ರ ಓಪನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಇನ್ನೊಂದು ಥಿಯರಿ ಓದ್ತಿವ್ರಿ ಸರ್ ಅಂತಂದ್ರ ದಟ್ ಈಸ್ ಬೆಸಿಸಿಟಿ ಬೇಸಿಕ್ ಸ್ಟ್ರೆಂತ್ ಆಫ್ ಸೊ ಅಮೋನಿಯಾ. ಇನ್ನೊಂದ್ರಿ ಮಿಥೈಲ್ ಅಮೈನ್. ಮತ್ತೊಂದ್ರಿ ಸರ್ತ ಅನಿಲಿನ್ ಅವ್ರ ಕಂಪೇರಿಟಿವ್ ಮತ್ತೆ ರೀಸನ್ಸ್. ಅದ್ರ ಜೊತೆಗೆ ಇದೊಂದು ರಿಯಾಕ್ಷನ್ ಮಾಡಿದ್ರ ಬಹಳ ಬೆಸ್ಟ್. ಇಲ್ಲ ಸರ್ ಇದು ಇಷ್ಟು ಏನ್ ವಿಡಿಯೋದಾಗ ಕಲ್ಸಿರಲ್ಲ ಅದೆಷ್ಟು ಓದ್ತಿವ್ರ ಅಂದ್ರ ಯು ಕ್ಯಾನ್ ರೀಡ್, ನೋ ಇಶ್ಯೂಸ್. ಬಟ್ ನೆಕ್ಸ್ಟ್ ಏನ್ ಮಾಡೋಣ್ರಿ ಸರ್ ಅಂತಂದ್ರ ನೆಕ್ಸ್ಟ್ ಕ್ಲಾಸ್ ಈಗ ನೆಕ್ಸ್ಟ್ ವಿಡಿಯೋ ಇಮಿಡಿಯೇಟ್ಲಿ ಇದು ಆಗನೇ ಇದ್ರದ್ದು ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋನ ಮಾಡಿರ್ತದ. ಎಸ್ಪೆಷಲಿ ಎದ್ರ ಮ್ಯಾಲ ಮಾಡಿಕೊಡ್ತೀರಿ ಸರ್ ಅಂತಂದ್ರ ಸೊ ದಟ್ ಈಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ನ ಮಾಡಿಕೊಡ್ತೀನಿ ಅಂತ. ಸೊ ಇಲ್ಲಿ ತೋರಿಸಿರ್ತ ನೋಡ್ರಿ ಫಾಸ್ಟ್ ಗೆ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಉಳಿದಿದ್ದು ಆಲ್ರೆಡಿ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಪ್ರಿವಿಯಸ್ ವಿಡಿಯೋಸ್. ಸೊ ಕೆಲವೊಬ್ರು ಆಲ್ರೆಡಿ ನೋಡಿರಿ 1000, 2000, 5000, 6000 ತನಕ ಆಲ್ರೆಡಿ ಯು ವಾಚ್ಡ್. ಬಟ್ ವಾಚ್ ಅವರ್ಸ್ ನ ಕನ್ಸಿಡರೇಷನ್ ಮಾಡಿದ್ರ ಚೆಕ್ಔಟ್ ಮಾಡಿದ್ರ ಕೆಲವೊಬ್ರು ಮಿನಿಮಮ್ ವಾಚ್ ಮಾಡಿರಿ. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಕಂಟೆಂಟ್ ನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ವೆರಿ ಕ್ಲಿಯರ್ಲಿ. ಸೊ ಇದು ನೆಕ್ಸ್ಟ್ ಯಾವ್ದಾದ್ರಿ ಸರ್ ಅಂತಂದ್ರೆ ಇಲ್ಲಿ ಹೆಲೋ ಅಲ್ಕೆನ್ಸ್ ಹೆಲೋರಿನ್ಸ್ ಇದ್ರದ್ದು ಮುಗಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಇದೆಯಲ್ಲ ಸೊ ಇದ್ರದೊಂದು ಸಪರೇಟ್ ಆಗಿ ಈ ಸದ್ದ ಇಮಿಡಿಯೇಟ್ಲಿ ಈಗೇನ ಇದು ವಿಡಿಯೋ ಮುಗಿತಂದ್ರೆ ಇದ್ರದ್ದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತ. ಯಾವ್ದ್ರಿ ಸರ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಇದು ಕೋಆರ್ಡಿನೇಷನ್ ಕಂಪೌಂಡ್ಸ್ ಐತಂದ್ರೆ ನೆಕ್ಸ್ಟ್ ಯಾವ್ದ್ರಿ ಸರ್ ಡಿ ಬ್ಲಾಕ್ ಅಂಡ್ ಎಫ್ ಬ್ಲಾಕ್ ಅದರದೊಂದಿಷ್ಟು ಟಚ್ ಕೊಟ್ಟಿರ್ತ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು. ಅದು ಆದ ಬಳಿಕ ರೋಷನ್ ಮನ್ಸ್ ರಿಯಾಕ್ಷನ್, ಕೆನೆಜಿಯೋರ್ ರಿಯಾಕ್ಷನ್ ಅಂತೇಳಿ ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ದಾಗ ಅದಿಷ್ಟು ಹೇಳ್ಬಿಟ್ರ ನಿಮ್ಗೆಲ್ಲಾ 10 ಚಾಪ್ಟರ್ ಟಚ್ ಕೊಟ್ಟಂಗ ಆಗ್ತೈತಿ ಎಲ್ಲಾ ವಿಡಿಯೋಗಳು. ಸೊ ಫಸ್ಟ್ ಇದು ಹೇಳ್ತೀನಿ. ಇದು ಹೇಳಿದ ಬಳಿಕ ನೆಕ್ಸ್ಟ್ ಅದಕ್ಕೆ ಹೇಳ್ಕೊಟ್ಟಿರ್ತೀನಿ ಅಂತ. ಸೊ ಇದನ್ನೇ ಇಲ್ಲಿ ಮತ್ತೆ ಕೆಲವೊಬ್ರು ಹಿಂಗ ಮೆಸೇಜ್ ಹಾಕ್ತಾರೆ ಸರ್ ಇದು 2023 ದಲ್ರಿ. ಅಗಳೇನ್ ಹೇಳಿದೀನಿ 2023, 24, 25, 26 ಇನ್ನು ಸಿಲೆಬಸ್ ಕಂಪ್ಲೀಟ್ ಚೇಂಜ್ ಮಾಡಿದಾಗ ಇದು ಚೇಂಜ್ ಆಗ್ತದೆ. ಅಲ್ಲಿ ತನಕ ಇವು 100% ಫಿಕ್ಸ್ ಕ್ವಶನ್. ಇವು 4 ಒಂದು ನಾಳೆ ಬೀಳಿಲ್ಲ ಬಂದ್ ಕೇಳ್ರಿ. ಓಕೆ. ಸೊ 1, 2, 3, 4 ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗಡೆ ಈ 4 ಒಂದು 100% 3 ಮಾರ್ಕ್ಸ್ ಬೀಳ್ತೈತಿ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಸೊ ಈ ಎರಡರಾಗ ಒಂದು ಗ್ಯಾರಂಟಿ ಬೀಳ್ತದೆ ನೋಡ್ರಿ. ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಹೇಳಿದ ಬಳಿಕ ಮತ್ತೆ ಕ್ವಶನ್ ಕೇಳಬಾರ್ದು, ಅದು ಸರಿ ಅನ್ಸಂಗಿಲ್ಲ. ಸೊ ಇಲ್ಲಿ ಏನಿದೆಲ್ಲ ಸೊ ಯಾವ್ದ್ರಿ ಸರ್ 100% ಫಿಕ್ಸ್ ಮ್ಯಾನುಫ್ಯಾಕ್ಚರ್ ಆಫ್ ಯಾವ್ದ್ರಿ ಸರ್ ಪೊಟ್ಯಾಸಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮ್ಯಾಟ್ ಓವರ್ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಫ್ರಮ್ MnO2 ಇವ್ ಎರಡರಾಗ ಒಂದು ಫಿಕ್ಸ್. ಆ ಕಡೆ 4 ಒಂದು ಫಿಕ್ಸ್. ಎಷ್ಟು ಮಾರ್ಕ್ಸ್ ಇರ್ತತ್ತ 3 6 ಮಾರ್ಕ್ಸ್ ಕ್ಲಿಯರ್ ಆಗಿ ಕವರ್ ಆಗ್ತೈತಿ ನೋಡಿ. ಸೊ ಅಟ್ ಲೀಸ್ಟ್ ಅಷ್ಟರ ಓದ್ರಿ ಮಿನಿಮಮ್. ಉಳಿದವ್ರು ಓದೋರು ಮತ್ತೆ ಓದೋರ್ಗೆ ಏನು ಬ್ಯಾಡ್ ಅನ್ನಂಗಿಲ್ಲ. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ವಾಟ್ ಈಸ್ ಯುವರ್ ಪ್ಲಾನ್ ಯು ಕ್ಯಾನ್ ಗೋ ಹೆಡ್, ನೋ ಇಶ್ಯೂಸ್. ಓಕೆ. We shall come back to next video with the what coordination. So compounds next is D block and F block. ಅದ್ರಾಗ ಎಸ್ಪೆಷಲಿ ಈ ಕ್ಯಾಲ್ಕುಲೇಷನ್ ವಿಡಿಯೋ ಮಾಡಿಸಿರುತ್ತೆ ನೋಡ್ರಿ ಫಾಸ್ಟ್ ಗೆ 2 ಮಾರ್ಕ್ಸ್ ಅದು ಕೇಳಬಹುದು. ಮತ್ತೆ ಡಿಫ್ರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ ಆಕ್ಟಿನೈಡ್ ಅಂತೇಳಿ ಸೊ ಅದರದ್ದು ಡಿಸ್ಕಷನ್ ಮಾಡಿರ್ತ. ಅದರದೊಂದು ವಿಡಿಯೋ ಇದರದೊಂದು ವಿಡಿಯೋ ಕಂಪ್ಲೀಟ್ ಆಗಿ ಸಪರೇಟ್ ಮಾಡಿ ಇನ್ನೊಂದು ವಿಡಿಯೋ ಎದರದ್ರಿ ಸರ್ ಅಂತಂದ್ರ ದಟ್ ಈಸ್ ಅಲ್ಡಿಹೈಡ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಒಟ್ಟಿನಲ್ಲಿ ಇವತ್ತು ಎಷ್ಟು ಗಂಟೆ ಯಾಕಾಗಲಕ್ಕ ಅದ್ರದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದ. ನೀವು ಅಟ್ ಲೀಸ್ಟ್ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮಿನೇಷನ್ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್. ಓಕೆ. ಯಾಕಂದ್ರೆ ಫಿಸಿಕ್ಸ್ ಎಕ್ಸಾಮ್ ಹಿಂದಿನ ದಿನ ಒಂದು ಮಾಡಿ 12ವರೆಗನ ಅಪ್ಲೋಡ್ ಮಾಡಿತ್ತು. ಅದರಿಂದ 22 ಮಾರ್ಕ್ಸ್ ಅಪಿಯರ್ ಆಗಿದೆ ಒಂದೇ ವಿಡಿಯೋದಿಂದ. ಅದಕ್ಕೆ ಹೇಳೋದು ಲಾಸ್ಟ್ ಮೂಮೆಂಟ್ಗೆ ಯು ಡೋಂಟ್ ಇಗ್ನೋರ್. ಯು ಅಟ್ ಲೀಸ್ಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಓಕೆ. ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಉಳಿದಿದ್ದ ಕ್ವಶನ್ಸ್ ಟ್ಯಾಕಲ್ ಮಾಡೋ ಮುಂದೆ ಚಾಯ್ಸ್ ದಾಗ ಬಿಡಬಹುದು, ನೋ ಇಶ್ಯೂಸ್. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.